Vishwam Onde Jagadguru Hari Om. Welcome, my all beautiful souls. Welcome to Rich World. Everything is energy. Energy is everything. ನನ್ನ ಹೆಸರು ಅಂಜನಿ. ಇವತ್ತು ನಾವು ಟ್ಯಾರೋಟ್ ಗೈಡೆನ್ಸ್ನ ನೋಡೋಣ. ಗೈಸ್, ಎಲ್ಲರೂ ಬ್ರೀತ್ ಇನ್ ಬ್ರೀತ್ ಔಟ್ ಮಾಡಿ ರಿಲ್ಯಾಕ್ಸ್ ಆಗಿ ಬೇಗ ಬೇಗ ಟ್ಯಾರೋಟ್ಗೆ ಕನೆಕ್ಟ್ ಆಗಿ. ಓಕೆ, ಸೊ ಇವತ್ತಿನ ಟ್ಯಾರೋಟ್ ಗೈಡೆನ್ಸ್ ಏನಂದ್ರೆ, ನೀವು ಒಂದು ಫುಲ್ ಮೂನ್ ಎನರ್ಜಿ ಅಂಡ್ ಒಂದು ಗ್ರಹಣ ಇದರ ಪ್ರಭಾವಕ್ಕೆ ಒಳಗಾಗಿದ್ದೀರಾ ಅಲ್ವಾ? ಜಸ್ಟ್ ಕಂಪ್ಲೀಟ್ ಆಗಿದೆ ಫುಲ್ ಮೂನ್ ಎನರ್ಜಿ ಅಂಡ್ ಗ್ರಹಣ. ಈ ಗ್ರಹಣಗಳು ಫುಲ್ ಮೂನ್ ಕೆಲವೊಂದು ಬಾರಿ ಏನ್ ಮಾಡುತ್ತಂದ್ರೆ, ತುಂಬಾ ಚೆನ್ನಾಗಿದ್ದಂತಹ ಪ್ರೀತಿ ಸಂಬಂಧ, ಆರ್ಥಿಕ ಪರಿಸ್ಥಿತಿ, ಆರೋಗ್ಯ, ಕೆರಿಯರ್, ಓಕೆನಾ, ವಾಸ್ತು ಒಂದ್ಸಲ ಪೂರ ರಿವರ್ಸ್ ಮಾಡಿ ಚೆನ್ನಾಗಿರುವಂಥದ್ದನ್ನ ಓಕೆನಾ ತುಂಬಾ ಕೆಳಗಾಗಿ ಮಾಡಿಬಿಡುತ್ತೆ. ಅವ್ರಿಗೆ ಕನ್ಫ್ಯೂಸ್ ಆಗಿಬಿಡುತ್ತೆ, ಸಡನ್ ಆಗಿ ಯಾಕೆ ಹೀಗೆ ಬದಲಾವಣೆ ಆಯಿತು ಅಂತ ಅಲ್ವಾ? ಸೊ ಅಷ್ಟೇ ಅಲ್ಲ, ತುಂಬ ಪ್ರಾಬ್ಲಮ್ ಇದ್ದಂತಹ ಪ್ರೀತಿ, ಲವ್ ಸ್ಟೋರಿಗಳು, ಹೆಲ್ತ್, ಮನಿ, ಕೆರಿಯರ್, ವಾಸ್ತು ಭಾರಿ ಪಾಸಿಟಿವ್ ಆಗಿ ಬದಲಾಗ್ಬಿಡುತ್ತೆ. ಓಕೆ, ಸೊ ನೀವೆಲ್ಲ ನೋಡ್ತಿದ್ದೀರಾ ಅಂದರೆ ನೀವೊಂದು ಸ್ಪಿರಿಚುವಲಿ ನಿಮಗೆ ಸ್ವಲ್ಪ ನಾಲೆಡ್ಜ್ ಇದೆ. ಸೊ ನಿಮ್ಮ ಲೈಫಲ್ಲಿ ಯಾವ ಒಂದು ಬದಲಾವಣೆ ಆಗಿದೆ, ನಿಮ್ಮ ರಿಲೇಶನ್ಶಿಪ್ ಓಕೆನಾ, ನಿಮ್ಮ ಪರ್ಸನ್ನಲ್ಲಿ. ಸೊ ನೀವು ಅಂದ್ಕೊಂಡಿರ್ಬೋದು ನಿಮ್ಮ ಪ್ರೀತಿ ನಿಮಗೆ ಸಿಗಬಾರ್ದು ಅಂತ ಬ್ಲ್ಯಾಕ್ ಮ್ಯಾಜಿಕ್ ಆಗಿರ್ಬೋದು. ಸೊ ಅಥವಾ ದೇವರಲ್ಲಿ ಹರಕೆ ಹೊತ್ತು ಓಕೆನಾ ಅವರು ನಿಮ್ಮ ಪರವಾಗಿ ಬರದೇ ಇರೋ ರೀತಿ ಅವ್ರನ್ನ ಲಾಕ್ ಮಾಡಿರ್ಬೋದು. ಇವೆಲ್ಲಾನು ಬೇಗ ಬದಲಾಗ್ಬಿಡುತ್ತೆ ಈ ಗ್ರಹ ಸ್ಥಿತಿಗಳಿಂದ. ಅರ್ಥ ಆಗ್ತಿದೆ ಅಲ್ವಾ ನಿಮಗೆ? ಅವರ ಮೇಲೆ ಯಾವ ಒಂದು ಬ್ಲ್ಯಾಕ್ ಮ್ಯಾಜಿಕ್ ಆಗಿರ್ಬೋದು, ಯಾವ ಒಂದು ಅಂದ್ರೆ ಹಿಪ್ನೋಟೈಸ್ ಮಾಡೋ ರೀತಿ ಏನಾದರೂ ಒಂದು ಕಂಟ್ರೋಲಿಂಗ್ ಇರ್ಬೋದು, ಅವೆಲ್ಲ ಎನರ್ಜೀಸ್ ಇಂದ ಲಾಕ್ ಮಾಡೋ ಅಂಥದ್ದು ಅಲ್ವಾ? ಕಣ್ಗೆ ಕಾಣೋದಿಲ್ಲ, ಅವರ ಭಾವನೆಗಳಲ್ಲಿ ಅರ್ಥ ಆಗುತ್ತೆ ಅಲ್ವಾ? ಅದು ನಿಮ್ಮ ಮೇಲೆ ಮನಿ ವಿಚಾರದಲ್ಲಿ, ಆಸ್ತಿ ವಿಚಾರದಲ್ಲಿ, ಪ್ರೀತಿ ವಿಚಾರದಲ್ಲಿ ಯಾವುದೇ ಒಂದು ಲಾಕ್ ಮಾಡಿದ್ರೂ ಅದರ ಪ್ರಭಾವ ಬದಲಾಗ್ಬಿಡುತ್ತೆ ಗ್ರಹಣದ ಸಮಯದಿಂದ. ಓಕೆನಾ? ಫುಲ್ ಮೂನ್ ಎನರ್ಜಿ ನನಗೆ ಗೊತ್ತಿರೋ ಪ್ರಕಾರ ಓಕೆನಾ ಪಾಸಿಟಿವಿಟಿನ ಕೊಡುತ್ತೆ. ಓಕೆನಾ? ನಿಮ್ಮ ಮೇಲೆ ಇದ್ದಂತಹ ಒಂದು ನೆಗೆಟಿವ್ ಹೋಗಿರುತ್ತೆ. ಓಕೆನಾ? ಸೊ ನೀವೆಲ್ಲ ನೋಡ್ತಿರೋ ಎನರ್ಜಿಗೆ ಯಾವ ಒಂದು ಬದಲಾವಣೆ ಇದೆ, ನಿಮ್ಮ ಪಾರ್ಟ್ನರ್ನ ಭಾವನೆಗಳು ಈಗ ಹೇಗೆ ಬದಲಾಗಿದೆ, ಗ್ರಹಣ ನಿಮ್ಮ ಪ್ರೀತಿಯ ಮೇಲೆ ಹೇಗೆ ಪ್ರಭಾವ ಬೀರಿದೆ ಅಂತ ನಾವಿಲ್ಲಿ ಟ್ಯಾರೋಟ್ ಗೈಡೆನ್ಸ್ ಅಲ್ಲಿ ನಾವು ನೋಡೋಣ. ಸೊ ಎಲ್ಲರಿಗೂ ಒಂದು ಅನೌನ್ಸ್ಮೆಂಟ್ ಇದೆ. ಸೊ ಮಾರ್ಚ್ 6 ನೈಟ್ 7 o'clockಗೆ ಮ್ಯಾಜಿಕಲ್ ರಿಲೇಶನ್ಶಿಪ್ ಕ್ಲಾಸು ಸ್ಟಾರ್ಟ್ ಆಗುತ್ತೆ ಜೂಮಲ್ಲಿ. ಓಕೆನಾ? ಸೊ ಇದರಲ್ಲಿ ನಿಮಗೆ 2 ಟ್ಯಾರೋಟ್ ರೀಡಿಂಗ್ ಫ್ರೀ ಇರುತ್ತೆ. ಪ್ರತಿಯೊಬ್ಬರಿಗೂ ನಿಮ್ಮ 2 ಪ್ರಶ್ನೆಗಳನ್ನ ಕೇಳ್ಬೋದಾಗಿರುತ್ತೆ. ಫ್ರೀ ಆಗಿರುತ್ತೆ. ಓಕೆನಾ? ಕ್ಲಾಸ್ ತಗೊಂಡಿರೋರಿಗೆ. ಓಕೆ, ಸೊ ಅಂದ್ರೆ ಲೈವ್ ಅಲ್ಲಿ ಹೇಳಿರೋ ರೀತಿ 1 ಕಾರ್ಡ್ 2 ಕಾರ್ಡ್ ಆ ರೀತಿ ಇರೋದಿಲ್ಲ. ತುಂಬಾ ಡೀಪ್ ಎಕ್ಸ್ಪ್ಲನೇಷನ್ ಇರುತ್ತೆ. ನಿಮ್ಮ ಒಂದು ಕ್ವಶನ್ಗೆ ನೀವು ಯಾವ ಕ್ವಶನ್ ಆದ್ರೂ ಕೇಳ್ಬೋದು. ನಿಮ್ಮ ಪ್ರೀತಿ ಬಗ್ಗೆ, ಹೆಲ್ತ್ ಬಗ್ಗೆ, ಕೆರಿಯರ್ ಬಗ್ಗೆ, ಮನಿ ಬಗ್ಗೆ, ಓಕೆನಾ, ಯಾವ್ದ್ರ ಬಗ್ಗೆ ಆದ್ರೂ ಕೇಳ್ಬೋದಾಗಿರುತ್ತೆ. ಇಲ್ಲಿ ಏಂಜಲ್ಸ್ ನಿಮ್ಗೆ ಗೈಡೆನ್ಸ್ ಕೊಡುತ್ತೆ. ಓಕೆನಾ? ಅದು ಕ್ಲಾಸಲ್ಲೇ ಲೈವ್ ಅಲ್ಲಿ ಕೇಳ್ಬೋದು. ಓಕೆನಾ? ಸೊ ಈ ಆಫರ್ನ ಮಿಸ್ ಮಾಡ್ಕೋಬೇಡಿ. ಓಕೆ, ಸೊ ಹಾಗೆ ಇದರಿಂದ ತುಂಬಾನೇ ನಿಮಗೆ ಬೆನಿಫಿಟ್ ಇರುತ್ತೆ. ಓಕೆನಾ? ನಿಮ್ಮ ರಿಲೇಶನ್ಶಿಪ್ ಈಗ ಯಾವ ಸ್ಥಿತಿಯಲ್ಲಾದ್ರೂ ಇರ್ಬೋದು, ಮ್ಯಾಜಿಕಲಿ ನೀವು ಹೀಲ್ ಮಾಡ್ಕೊಳ್ಳೋ ಅಂಥದ್ದು. ಓಕೆನಾ? ಸೊ ಟೈಮ್ ತುಂಬಾ ಕಡಿಮೆ ಇದೆ. ಓಕೆನಾ? ಸೊ ಬೇಗ ನಿಮ್ಗೆ ಇಂಟ್ರೆಸ್ಟ್ ಇತ್ತು ಅಂದ್ರೆ ಗ್ರೂಪಲ್ಲಿ ಅಂದ್ರೆ ಗ್ರೂಪ್ಗೆ ಜಾಯ್ನ್ ಆಗಬೇಕಾಗಿರುತ್ತೆ. ಸೊ ವಾಟ್ಸಪ್ಪಲ್ಲಿ ಮೆಸೇಜ್ ಹಾಕಿ. ಎಸ್, ಇವತ್ತಿನ ಟ್ಯಾರೋಟ್ ಗೈಡೆನ್ಸ್ನ ನೋಡೋಣ. ನಿಮ್ಮ ಪರ್ಸನ್ನ ಭಾವನೆಗಳು ಯಾವ ರೀತಿ ಇದೆ, ಫುಲ್ ಮೂನ್, ಇಲ್ಲಿ ಮೂನಾಲಜಿ ಕಾರ್ಡ್ಸ್ ಇದಾವೆ. ಓಕೆ, ಎಸ್, ನಿಮ್ಮ ಪಾರ್ಟ್ನರ್ನ ನೆನೆಸ್ಕೊಳ್ತಿದ್ದೀರಾ ಅಲ್ವಾ? ಎಸ್, ವಾವ್. ಸೊ ದ ಎನರ್ಜಿ ಇಸ್ ಗೈನಿಂಗ್ ಅಂತ ಹೇಳ್ತಿದೆ ಈ ಕಾರ್ಡು. ಅಂದ್ರೆ ನೋಡಿ, ನಿಮ್ಗೆ ಬೇಕಾದ ಹಾಗೆ ನಿಮ್ಮ ಪರ್ಸನ್ ಬದಲಾಗುವಂತಹ, ಓಕೆನಾ, ನಿಮ್ಗೆ ಒಂದು ರಿಯೂನಿಯನ್ ಆಗುವಂತಹ, ಅನುಕೂಲಕರವಾಗುವಂತಹ ಒಂದು ರಿಲೇಶನ್ಶಿಪ್ ಕ್ರಿಯೇಟ್ ಆಗುವಂತಹ ಎನರ್ಜಿ ಇಲ್ಲಿ ಜಾಸ್ತಿ ಆಗಿದೆ ಈ ಒಂದು ಫುಲ್ ಮೂನ್ ಎನರ್ಜಿಯಿಂದ. ಸೊ ಮೂನಾಲಜಿ ನಿಮ್ಗೆ ತುಂಬಾ ಕ್ಲಿಯರ್ ಆಗಿ ಇಲ್ಲಿ ಹೇಳ್ತಿದೆ. ಓಕೆನಾ? ಸೊ ಎನರ್ಜಿ ಗೈನ್ ಆಗ್ತಿದೆ. ಓಕೆನಾ? ಅಂದ್ರೆ ಬದಲಾವಣೆ ಬರ್ತಿದೆ ನಿಮ್ಮ ವ್ಯಕ್ತಿಯಲ್ಲಿ. ಓಕೆನಾ? ಸೊ ಮೂನ್ ಅಂದ್ರೆ ತಾಯಿಗೆ ಹೋಲಿಸ್ತೀವಿ. ತಾಯಿ ಯಾವತ್ತೂ ನಮ್ಗೆ ಒಳ್ಳೇದನ್ನೇ ಮಾಡುತ್ತೆ. ನಮ್ಮ ಪ್ರೀತಿ ಶುದ್ಧವಾದದ್ದು. ನಮ್ಮ ಅಂದ್ರೆ ನಮ್ಮ ಸೋಲ್ ಆ ವ್ಯಕ್ತಿನ ಚೂಸ್ ಮಾಡಿದೆ ಅಂದಾಗ ಓಕೆನಾ ನಿಮ್ಗೆ ಇಲ್ಲಿ ಬ್ಲೆಸ್ಸಿಂಗ್ ಸಿಕ್ಕಿದೆ ಫುಲ್ ಮೂನ್ ಎನರ್ಜಿಯಲ್ಲಿ. ಓಕೆನಾ? ಬದಲಾಗುತ್ತೆ. ಇವಾಗ ನೀವು ಯಾವುದೇ ಒಂದು ಕ್ಲಿಷ್ಟಕರ ಪರೀಕ್ಷೆಯಲ್ಲಿ ಇರಬಹುದು, ಬಟ್ ಇಲ್ಲಿ ಆಲ್ರೆಡಿ ಅವರಲ್ಲಿ ಬದಲಾವಣೆ ಅನ್ನೋದು ಬಂದಿದೆ. ಓಕೆನಾ? ಅದನ್ನ ನಾನು ಇಲ್ಲಿ ನೋಡ್ತಿದ್ದೀನಿ. ಓಕೆ, ಸೊ ಇಲ್ಲಿ ನೋಡಿ, ನಥಿಂಗ್ ಈಸ್ ಎಟ್ ಸೆಟ್ ಇನ್ ಸ್ಟೋನ್ ಅಂತ. ಅಂದ್ರೆ ಯಾವುದು ಫಿಕ್ಸ್ ಆಗಿಲ್ಲ.
ನಿಮ್ಮನ್ನ ಬಿಡಬೇಕು, ನಿಮ್ಮ ಜೊತೆ ಇರಬಾರ್ದು, ಅಥವಾ ನಿಮ್ಮ ಜೊತೆ ಇರಬೇಕು, ಇರಬಾರ್ದು, ಇದು ಯಾವುದೂ ಫಿಕ್ಸ್ ಆಗಿಲ್ಲ. ನೀವು ಫಿಕ್ಸ್ ಮಾಡ್ಕೊಳ್ಳಿ, ನೀವು ಡಿಸೈಡ್ ಮಾಡಿ, ನಿಮ್ಮ ಲೈಫ್ನ ನೀವು ಮ್ಯಾಜಿಕಲಿ ಡಿಸೈಡ್ ಮಾಡ್ಕೊಳ್ಳಿ. ಓಕೆನಾ? ಸೊ ಇನ್ನೂ ಯಾವುದೇ ಒಂದು ನಿರ್ಧಾರ ಇಲ್ಲಿ ಫಿಕ್ಸ್ ಆಗಿಲ್ಲ ಅಂತ ಅಂದ್ಬಿಟ್ಟು ಇಲ್ಲಿ ಕ್ಲಿಯರ್ ಆಗಿ ಗೊತ್ತಾಗ್ತಿದೆ. ಬಟ್ ಎನರ್ಜಿ ಏನಾಗಿದೆ ಅಂದರೆ ನಿಮ್ಮ ಕಡೆ ಇದೆ. ಇವಾಗ ಯಾವುದೇ ಒಂದು ನಿರ್ಧಾರ ಫಿಕ್ಸ್ ಆಗಿಲ್ಲ ಅಂದರೆ ಏನು ಅರ್ಥ? ಅವರು ಯಾವುದೇ ಒಂದು ಕಂಟ್ರೋಲಲ್ಲಿ ಈಗ ಲಾಕ್ ಆಗಿಲ್ಲ, ಅದರಿಂದ ಬಿಡುಗಡೆ ಆಗಿದ್ದಾರೆ. ಸ್ವಂತ ನಿರ್ಧಾರ ತೆಗೆದುಕೊಳ್ಳುವಂತಹ ಅವಕಾಶಗಳು ಅವ್ರಿಗೆ ಬಂದಿದೆ. ಓಕೆನಾ? ಸೊ ನೀವು ಈ ವಿಚಾರ ತಿಳ್ಕೊಂಡಿರೋದ್ರಿಂದ ನೀವು ಡಿಸೈಡ್ ಮಾಡ್ಕೋಬಹುದು, ನೀವು ಮ್ಯಾನಿಫೆಸ್ಟ್ ಮಾಡ್ಕೋಬಹುದು. ಓಕೆನಾ? ಅವರ ಪ್ರೀತಿ ಬಗ್ಗೆ ಅದನ್ನ ನಾನಿಲ್ಲಿ ನೋಡ್ತಿದ್ದೀನಿ. ಸೊ ಇಲ್ಲಿ ಎಲ್ಲೋ ಕ್ಯಾಂಡಲ್ ಇದೆ. ನೀವು ಈ ವಿಡಿಯೋ ನೋಡೋಷ್ಟು ನೀವು ಎಲ್ಲೋ ಎನರ್ಜಿ ನಿಮಗೆ ಅಬ್ಸರ್ವ್ ಆಗ್ತಿರುತ್ತೆ. ಓಕೆನಾ? ನೀವು ಹೀಲ್ ಆಗ್ತಿರ್ತೀರ ಎಲ್ಲೋ ಎನರ್ಜಿದಲ್ಲಿ. ಕಾರ್ಡ್ಸ್ನ ಕೂಡ ನಾನು ಮೂನ್ ಅಂದ್ರೆ ಎಲ್ಲೋ ಎನರ್ಜಿಗೆ ಹೋಲಿಸ್ತೀವಿ, ಅದರಿಂದ ಮೂನ್ ಕೂಡ ಎಲ್ಲೋ ಕಲರ್ ಇರುತ್ತೆ ಅಲ್ವಾ? ಸೊ ನೋಡೋಣ ಇನ್ನು ಏನೇನು ಬಂದಿದೆ ಅಂತ ಅಂದ್ಬಿಟ್ಟು. ಅನ್ಫಿನಿಶ್ಡ್ ಬಿಸ್ನೆಸ್. ಓಕೆನಾ? ಸೊ ನಿಮ್ಮ ಲವ್ ಸ್ಟೋರಿ ಇನ್ನೂ ಕಂಪ್ಲೀಟ್ ಆಗಿಲ್ಲ, ಫಿನಿಶ್ ಆಗಿಲ್ಲ, ಇನ್ನು ಗೊಂದಲಗಳಲ್ಲೇ ನಡೀತಾ ಇರುವಂತಹ ಒಂದು ಸಿಚುವೇಶನ್ ಇದೆ. ಸೊ ನೋಡ್ಬೋದು ನಾವಿಲ್ಲಿ ತುಂಬ ಕ್ಲಿಯರ್ ಆಗಿ ನಿಮ್ಮ ಪಾರ್ಟ್ನರ್ನ ಎಮೋಷನ್ಸ್ನ ನೋಡ್ಬೋದಾಗಿರುತ್ತೆ. ಓಕೆನಾ? ಯಾವುದೇ ಒಂದು ಡಿಸಿಷನ್ ತಗೊಳ್ಳೋದಿಕ್ಕೆ ಅವ್ರಿಗೆ ತುಂಬ ಹರ್ಟ್ಸ್ ಇದ್ದಾವೆ, ತುಂಬ ನೋಯ್ತಿದ್ದಾರೆ ಇಲ್ಲಿ. ನೀವು ಅನ್ಕೊಳ್ತಿರ್ಬೋದು ಅವರು ನಿಮಗೆ ದ್ರೋಹ ಮಾಡಿ, ಮೋಸ ಮಾಡಿ, ತೊಂದರೆ ಕೊಟ್ಟು, ಅಥವಾ ನಿಮ್ಮ ಮನಸ್ಸಿಗೆ ನೋವು ಪಡಿಸಿ ಅವರು ಸೊ ತುಂಬ ಸೈಲೆಂಟ್ ಆಗಿದ್ದಾರೆ ಅಂದರೆ ಅವರು ನೆಮ್ಮದಿಯಾಗಿದ್ದಾರೆ ಅಂತ ನೀವು ಅನ್ಕೋಬಹುದು. ಬಟ್ ನಿಮ್ಗೆ ಗೊತ್ತಾಗ್ತಿಲ್ಲ ಅವರ ಹಿಡನ್ ಫೀಲಿಂಗ್ಸ್ ತುಂಬ. ಓಕೆನಾ? ಈ ಕಾರ್ಡ್ ನೋಡಿ ಎಷ್ಟು ನೋಡ್ತಿದ್ದೀರಲ್ವಾ? ಮೇಲೆ ಮಾತ್ರ ನೋಡೋದಿಕ್ಕೆ ನಿಮಗೆ ಆ ರೀತಿ ಅನಿಸ್ತಿದೆ, ಬಟ್ ಅವರ ಫೀಲಿಂಗ್ಸ್ ಅವ್ರು ಎಕ್ಸ್ಪ್ರೆಸ್ ಮಾಡೋದಿಕ್ಕೆ ಆಗ್ತಿಲ್ಲ. ಮನಸ್ಸು ಒಡೆದೋಗಿರೋ ರೀತಿ, ನೋವು ತಿಂತಿರೋ ರೀತಿ ಇಲ್ಲಿ ತುಂಬ ಸಫರ್ ಆಗ್ತಿದ್ದಾರೆ. ಓಕೆನಾ? ಸೊ ನಿಮಗೆ ಉತ್ತರ ಕೊಡೋದಿಕ್ಕೆ ಆಗದೆ ಇದ್ದಾಗ ನಿಮ್ಮ ಪ್ರಶ್ನೆಗಳಿಗೆ, ನನಗೆ ಯಾಕೆ ಇಷ್ಟು ಮೋಸ ಮಾಡಿದೆ, ಪ್ರೀತಿ ಅಂತ ಹೇಳಿ ಯಾಕೆ ದ್ರೋಹ ಮಾಡಿದೆ, ನಿನ್ನ ಜೊತೆ ಇರ್ತೀನಿ ಜೀವನ ಪೂರ್ತಿ ಅಂತ ಹೇಳಿ ಯಾಕೆ ದೂರ ಆದೆ, ಇವೆಲ್ಲದಕ್ಕೂ ಆನ್ಸರ್ ಕೊಡೋದಕ್ಕೆ ಆಗ್ದಿರೋರಿಲ್ಲ. ಎಸ್ಕೇಪ್ ಆಗೋದನ್ನ ನಾವು ನೋಡ್ಬೋದು ಅಲ್ವಾ? ನೀವು ಅವ್ರಿಗೆ ಎಷ್ಟು ತೊಂದರೆ ಕೊಡ್ತೀರೋ ಅವರು ನಿಮ್ಮಿಂದ ಅಷ್ಟು ದೂರ ಹೋಗ್ತಾರೆ. ಕ್ವಶನ್ಸ್ ಮಾಡಬೇಡಿ, ಅವಕಾಶ ಸಿಕ್ಕಾಗ ಮಾತಾಡಿ. ಯೂನಿವರ್ಸ್ ಡಿಸೈಡ್ ಮಾಡ್ತಿದೆ, ಎನರ್ಜಿಸ್ ಇಲ್ಲಿ ಚೇಂಜ್ ಆಗ್ತಿದ್ದಾವೆ ಅಲ್ವಾ? ಯೂನಿವರ್ಸ್ ಡಿಸೈಡ್ ಮಾಡ್ತಿದೆ. ನಿಮ್ಮ ರಿಯೂನಿಯನ್ ಪ್ಲಾನ್ಸು, ನಿಮ್ಮ ಮದುವೆ ಪ್ಲಾನ್ಸು, ನೀವೊಂದು ಹತ್ರ ಸೆಟ್ಲ್ ಆಗುವಂತಹ ಪ್ಲಾನ್ಸು, ಅವೆಲ್ಲ ಇನ್ನೂ ಸರಿಯಾಗಿ ಫಿನಿಶ್ ಆಗಿಲ್ಲ ಇಲ್ಲಿ. ಓಕೆನಾ? ಸೊ ಅವರು ನೋಯ್ತಿದ್ದಾರೆ, ನಿಮ್ಗಿಂತ ಜಾಸ್ತಿ ನೋವಿದೆ. ಅವರು ಅಂದ್ರೆ ತೋರ್ಸೋದಕ್ಕೆ ಆಗ್ತಿಲ್ಲ ಅವ್ರನ್ನ ನೋವನ್ನ. ನೀವು ಹತ್ತು ಬೈದು ಕಂಪ್ಲೇಂಟ್ಸ್ ಮಾಡಿ ಹೇಳ್ಬೋದು, ಬಟ್ ಅವರು ಎಷ್ಟು ಹೇಳಿದ್ರು ನಿಮ್ಗೆ ಅರ್ಥ ಆಗ್ತಿಲ್ಲ. ಅವ್ರು ಅಷ್ಟೊಂದು ಎಕ್ಸ್ಪ್ರೆಸಿವ್ ಇಲ್ಲ ವ್ಯಕ್ತಿ. ಓಕೆನಾ? ಅದನ್ನ ನಾವಿಲ್ಲಿ ನೋಡ್ಬೋದು. ಓಕೆ, ಸೀಕ್ರೆಟ್ಸ್ ಅಂತ ಇದೆ. ಸರಿಯಾಗಿ ನಿಮಗೆ ಅವರ ಮನಸ್ಸಿನ ಮಾತುಗಳನ್ನ ಹೇಳ್ಕೊಳ್ಳೋದಕ್ಕೂ ಇಲ್ಲಿ ಅವಕಾಶ ಬರ್ತಿಲ್ಲ. ಓಕೆನಾ? ಅವರ ತೊಂದರೆ ಏನಿದೆ, ಅವರ ಜವಾಬ್ದಾರಿಗಳೇನಿದೆ, ಅವರ ನೋವೇನಿದೆ, ನಿಮ್ಮಿಂದ ಯಾಕೆ ಈ ಒಂದು ಸ್ಟ್ರಗಲ್, ಪೇನ್ ಇದೆ, ನೀವು ಅನ್ಕೊಂಡ ಹಾಗೆ ಲವ್ ರಿಲೇಶನ್ಶಿಪ್ ಯಾಕೆ ಕಂಫರ್ಟ್ ಆಗಿಲ್ಲ. ಓಕೆನಾ? ಆ ಒಂದು ಮನದಾಳದ ಮಾತು ನಿಮ್ಮ ಜೊತೆ ಹಂಚಿಕೊಳ್ಳೋದಿಕ್ಕೆ ಅವ್ರಿಗೆ ತುಂಬಾನೇ, ಓಕೆನಾ, ಟೈಮ್ ಇಲ್ಲ. ಟೈಮ್ ಸಿಕ್ಕಿದ್ರು ನೀವು ಅದನ್ನ ಅರ್ಥ ಮಾಡ್ಕೊಂಡು ಕೇಳೋ ಅಂತ ವ್ಯಕ್ತಿಗಳಲ್ಲ. ಅವರ ಮನಸ್ಸಿನ ಮಾತನ್ನ ಹೇಳೋದಕ್ಕೂ, ಓಕೆನಾ, ನೀವು ಏನು ಹೇಳಿದ್ರು ನಾನು ಕೇಳಬಲ್ಲೆ ಅನ್ನೋ ನಿರ್ಧಾರದಲ್ಲಿ ಇರೋದಿಲ್ಲ. ಅವರು ಕಾಲ್ ಮಾಡಿದಾಗಲಿ, ಮೀಟ್ ಮಾಡಿದಾಗಲಿ, ಓಕೆನಾ, ನಿಮ್ಮ ಬಗ್ಗೆ ಪಾಸಿಟಿವ್ ಆಗೇ ಮಾತಾಡಬೇಕು ಅಂತ ಡಿಸೈಡ್ ಮಾಡಿ ಅನ್ನೋ ನಿರ್ಧಾರದಲ್ಲಿ ಇರ್ತೀರ. ಅದನ್ನ ಅವ್ರು ಅರ್ಥ ಮಾಡ್ಕೊಳ್ತಾರೆ. ಇವಳಿಗೆ ನಾನು ನನ್ನ ಸೀಕ್ರೆಟ್, ನನ್ನ ನೋವನ್ನ ಹೇಳ್ಬಿಟ್ರೆ ಅವಳು ಅದನ್ನ ಅರ್ಥ ಮಾಡ್ಕೊಳ್ಳೋದಿಲ್ಲ. ಅವಳಿಗೆ ಜಸ್ಟ್, ಅಥವಾ ಅವನಿಗೆ ಜಸ್ಟ್ ನನ್ನ ಮನಸ್ಸಿನ ಪ್ರೀತಿ ನನ್ನ ಜೊತೆ ಇರೋ ಪ್ರೀತಿ ಅಲ್ವಾ? ಆ ರೀತಿ ಅವರು ಯಾವುದೇ ಒಂದು ನಿರ್ಧಾರ ತಗೊಂಡ್ರು ನಿಮ್ಗೆ ಮಾತ್ರ ಪಾಸಿಟಿವ್ ಆಗಿ ಹೇಳಬೇಕು ಅಲ್ವಾ? ಅದನ್ನ ನಾನು ಇಲ್ಲಿ ನೋಡ್ತಿದ್ದೀನಿ. ನೀವು ಅವ್ರನ್ನ ಸ್ವಲ್ಪ ಅರ್ಥ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡಿ. ನೀವು ಅವ್ರಿಗೆ ನೋವು ಕೊಟ್ಟರಷ್ಟು ಅವರು ದೂರ ಹಾಕ್ತಾರೆ. ನಿಮ್ಮ ಪ್ಲಾನ್ಸ್ ಇಲ್ಲಿ ಇನ್ನೂ ಕಂಪ್ಲೀಟ್ ಆಗಿಲ್ಲ. ಓಕೆ, ಸೊ ನೋಡಿ, ನಮ್ಮ ಮೇನ್ ಟ್ಯಾರೋಟಿಂದ ಸೊ ಯಾವ ಒಂದು ಗೈಡೆನ್ಸ್ ಇದೆ? ಓ ಮೈ ಗಾಡ್, ಕ್ವಿಕ್ ಡಿಸಿಷನ್ ಸಿಗುತ್ತೆ ನಿಮಗೆ. ಮೂನ್ ಎನರ್ಜಿ ನಿಮಗೆ ಒಂದು ಕ್ವಿಕ್ ಕಾಲ್, ಅಂದ್ರೆ ಬೇಗ ಒಂದು ಮೆಸೇಜ್, ಮೆಸೇಜ್, ಪಾಸಿಟಿವ್ ಮೀಟ್, ಪಾಸಿಟಿವ್ ರೆಸ್ಪಾನ್ಸ್, ಒಂದು ಪಾಸಿಟಿವ್ ಐಡಿಯಾ ಬಂದಿದೆ ಅವರ ಬ್ರೈನಲ್ಲಿ ಈಗ. ಓಕೆನಾ? ಅದನ್ನ ನಿಮಗೆ ಆಲ್ರೆಡಿ ತಲುಪಿಸಿದ್ದಾರೆ ಅಥವಾ ತಲುಪಿದೆ ಅಂತ ನಾನು ಇಲ್ಲಿ ನೋಡ್ತಿದ್ದೀನಿ. ಸೊ ನೀವೊಂದು ಪಾಸಿಟಿವಿಟಿನ ಫೀಲ್ ಮಾಡಿದ್ದೀರಾ ಅಲ್ವಾ? ಸೊ 1-2 ಡೇಸ್ ಆಗ್ತಿದೆ ಗ್ರಹಣ, ಫುಲ್ ಮೂನ್ ಕಂಪ್ಲೀಟ್ ಆಗಿ ಅಲ್ವಾ? ಇನ್ನು ಒಂದು ಪಾಸಿಟಿವ್ ಥಾಟ್ ನಿಮಗೆ ಬಂದಿರೋದನ್ನ ನಾನು ಇಲ್ಲಿ ಅಬ್ಸರ್ವ್ ಮಾಡ್ತಿದ್ದೀನಿ. ಓಕೆನಾ? ಸೊ ಇನ್ನು ನೋಡೋಣ ಯಾವ ಒಂದು ಸೊ ಇಲ್ಲಿ ಮೆಸೇಜ್
ಇದೆ ಅಂತ ಅಂದ್ಬಿಟ್ಟು. ಸೊ ಇಲ್ಲಿ 5 ಆಫ್ ಪೆಂಟಿಕಲ್ಸ್ ರಿವರ್ಸ್ ಬಂದಿದೆ. ಮೂವ್ ಆನ್ ಆಗೋದಿಲ್ಲ ಅವರು ನಿಮ್ಮನ್ನ ಬಿಟ್ಟು. ಇಲ್ಲಿ ಅನಾರೋಗ್ಯ ಪರಿಸ್ಥಿತಿಗಳಲ್ಲಿ ಬದಲಾವಣೆ, ಟೆನ್ಷನ್ಸ್ ಅಲ್ಲಿ ಬದಲಾವಣೆ. ಓಕೆನಾ. ಸೊ ಅವರು ನಿಮ್ಮನ್ನ ಬಿಟ್ಟು ಆ, ಹೋಗುವಂಥದ್ದು ಇಷ್ಟ ಇಲ್ಲದೆ ಇರೋ ಕಡೆ, ನಿಮ್ಮನ್ನ ಬಿಟ್ಟು ದೂರ ಇರುವಂಥದ್ದು. ಓಕೆನಾ. ಅಂಥದ್ದನ್ನ ಇಲ್ಲಿ ಮಾಡೋದಿಲ್ಲ. ನಿಮ್ಮ ಮಾತಿಗೆ ಬೆಲೆ ಕೊಡ್ತಾರೆ, ನಿಮ್ಗೆ ರೆಸ್ಪೆಕ್ಟ್ ಕೊಡ್ತಾರೆ, ನಿಮ್ಮನ್ನ ಹೆಚ್ಚಾಗಿ ಪ್ರೀತಿಸ್ತಾರೆ ಇಲ್ಲಿ ಅಂತ ಬರ್ತಿದೆ. ಅಂದ್ರೆ ಇದು ರಿವರ್ಸ್ ಬಂದಿರೋ ಕಾರಣ ಅವರು ಸ್ಕಿಪ್ ಮಾಡೋದು, ಎಕ್ಸಿಟ್ ಮಾಡೋದು, ಅಂದ್ರೆ ಬೇಡ ಅಂತ, ನಿಮ್ಮ ನಿರ್ಧಾರ ಬೇಡ ಅಂತ, ನಿಮ್ಗೆ ಇಷ್ಟ ದಿನ ಏನಾದ್ರೂ ಆ ರೀತಿ ತೊಂದರೆ ಕೊಟ್ಟಿದ್ರೆ, ನಿಮ್ಗೆ ಟೈಮ್ ಕೊಡ್ತೀರಾ, ನಿಮ್ಮ ಪ್ರೀತಿಗೆ ವ್ಯಾಲ್ಯೂ ಕೊಡ್ತೀರಾ, ಅವೆಲ್ಲ ಸ್ವಲ್ಪ ಕಡಿಮೆ ಆಗೋದನ್ನ ನಾವಿನ್ ಮುಂದೆ ನೋಡ್ಬೋದಾಗಿರುತ್ತೆ. ಓಕೆನಾ. ಸೊ ನಿಮ್ಮ ಪಾರ್ಟ್ನರ್ ಅಲ್ಲಿ ಬದಲಾವಣೆ ಇದೆ. ಓಕೆ. ಸೊ ಇಲ್ಲಿ ನೋಡಿ, ಸೊ ಇನ್ನೂ ಡಿಸಿಷನ್ ಸರಿಯಾಗಿ ಫಿಕ್ಸ್ ಆಗಿಲ್ಲ ಅಂತ ಮೂನ್ ಕಾರ್ಡ್ ಇಲ್ಲಿ ಸ್ಟಾರ್ಟಿಂಗ್ ಅಲ್ಲೇ ಹೇಳ್ಬಿಟ್ಟಿದೆ. ಸೊ ನೀವು ಡಿಸೈಡ್ ಮಾಡ್ಬೇಕಾಗಿರುತ್ತೆ. ನಿಮ್ಗೆ ತುಂಬಾ ಪೇಷನ್ಸ್ ಕಡಿಮೆ ಇದೆ. ಓಕೆನಾ. ಅವರು ತುಂಬಾ ನಿಮ್ಗೆ ಅಪೋಸಿಟ್ ವ್ಯಕ್ತಿಗಳು. ಅವರು ತುಂಬಾ ಚೆನ್ನಾಗಿ ಪ್ಲಾನ್ ಮಾಡ್ತಾರೆ, ನಿರ್ಧಾರ ತಗೊಳ್ತಾರೆ, ನಿಮ್ಮನ್ನು ನಿಭಾಯಿಸಬೇಕು, ಅವ್ರದ್ದೇ ಆದಂತಹ ಕೆಲವೊಂದು ಜವಾಬ್ದಾರಿಗಳಿರುತ್ತೆ, ಅದನ್ನು ನಿಭಾಯಿಸಬೇಕಾಗಿರುತ್ತೆ. ಅವರ ಕೆರಿಯರ್ ಬಗ್ಗೆನೂ ಅವರು ಯೋಚನೆ ಮಾಡಬೇಕಾಗಿರುತ್ತೆ ಅಲ್ವಾ. ಇಲ್ಲಿ ತುಂಬಾ ಜನಕ್ಕೆ ಇಲ್ಲಿ ಆನ್ಸರ್ನ ಕೊಡಬೇಕಾಗಿರುತ್ತೆ ಅಲ್ವಾ. ಸೊ ಅದನ್ನ ನಾನು ಇಲ್ಲಿ ನೋಡ್ತಿದ್ದೀನಿ. ನಿಮ್ಗೆ ಪೇಷನ್ಸ್ ಕಡಿಮೆ, ಯೂನಿವರ್ಸ್ ಬ್ಲೆಸ್ಸಿಂಗ್ಸ್ ಇದ್ರೂನು, ಸೊ ನಿಮ್ಗೆ ನಿಮ್ಮ ಒಂದು ಸೋಲ್ ಪರ್ಪಸ್ ಕ್ಲಿಯರ್ ಆಗಿದ್ರೂನು, ನಿಮ್ಮ ಪಾರ್ಟ್ನರ್ ಕ್ಲಿಯರ್ ಇದ್ರೂನು, ನಿಮ್ಮ ಪ್ರೀತಿ ಕ್ಲಿಯರ್ ಇದ್ರೂನು ನಿಮ್ಗೆ ವೆಯ್ಟ್ ಮಾಡುವಂತಹ ಒಂದು ಇದಿಲ್ಲ, ಪೇಷನ್ಸ್ ಇಲ್ಲ, ಅಂದ್ರೆ ತಾಳ್ಮೆ ಇಲ್ಲ, ಸಹನೆ ಇಲ್ಲ, ದುಡುಕೋದು ಜಾಸ್ತಿ ನೀವು ಅಲ್ವಾ. ಸೊ ಇಲ್ಲಿ ನೋಡಿ, ಅದಕ್ಕೆ ಇಲ್ಲಿ 9 ಆಫ್ ಪೆಂಟಿಕಲ್ಸ್ ನಿಮ್ಗೆ ಬೇಕಾದಂತಹ ಪ್ರತಿಯೊಂದು ಕಂಫರ್ಟ್, ಹ್ಯಾಪಿನೆಸ್, ಓಕೆನಾ, ಬ್ಯೂಟಿಫುಲ್ ಲೈಫ್ ನಿಮ್ಗೆ ಸಿಗ್ತಿಲ್ಲ ಅಲ್ವಾ. ಅದನ್ನ ನಾನು ಇಲ್ಲಿ ನೋಡ್ತಿದ್ದೀನಿ. ಸೊ ಇಲ್ಲಿ ನೋಡಿ, ಸೊ ಕ್ವೀನ್ ಆಫ್ ಸ್ವಾರ್ಡ್ಸ್ ರಿವರ್ಸ್ ಬಂದು ಏನ್ ಹೇಳುತ್ತೆ ಅಂದ್ರೆ, ಸೊ ಡಿಲೇ ಆಗೋ ಅಂತ ಒಂದು ಎನರ್ಜಿ ಬದಲಾಗುತ್ತೆ ಅಂತ. ಓಕೆನಾ. ದುಡುಕು ನಿರ್ಧಾರ ತಗೊಳ್ಳೋದಿಲ್ಲ, ನೆಗೆಟಿವ್ ನಿರ್ಧಾರ ತಗೊಳ್ಳೋದಿಲ್ಲ. ಓಕೆನಾ. ತುಂಬಾ ಸೊ ಇದು ತುಂಬಾ ಆರ್ಡರ್ ಮಾಡೋದು, ನೀವು ಆ ವ್ಯಕ್ತಿಗೆ ಕಂಪ್ಲೇಂಟ್ ಮಾಡೋದು, ಬೈಯೋದು. ಓಕೆನಾ. ನೀವೇ ಕರೆಕ್ಟ್. ಓಕೆನಾ. ಬೇರೆಯವರು ಸರಿಯಾಗಿ ಡಿಸಿಷನ್ ತಗೊಳ್ತಿಲ್ಲ ಅಂತಂದ್ರೆ ಅವ್ರನ್ನೇ ತೋರ್ಸೋದು, ಅವ್ರ ಮೇಲೆ ಕೈ ಮಾಡಿ ಹಿಂಗೆ ತೋರ್ಸೋದು, ನಿನ್ನಿಂದನೇ ಇಲ್ಲ, ನೀನು ಇನ್ನೂ ಬದಲಾಗಿಲ್ಲ ಅಂತಂದ್ಬಿಟ್ಟು. ಸೊ ಬಟ್ ಇದು ರಿವರ್ಸ್ ಬಂದಿದೆ ಅಂದ್ರೆ, ನಿಮ್ಗೆ ತಾಳ್ಮೆ, ಸಹನೆ, ಲವ್ ಎಲ್ಲದರಲ್ಲೂ ನೀವೊಂದು ಚೇಂಜಸ್ ಬರ್ತಿದೆ ನಿಮ್ಮ ಲೈಫಲ್ಲಿ ಅಲ್ವಾ. ಅದನ್ನ ನೋಡ್ಬೋದು ನಾವು. ಓಕೆ. ಸೊ 2 ಆಫ್ ವಾಂಡ್ಸ್ ಬಂದಿದೆ. ಇನ್ನು ಥಿಂಕ್ ಮಾಡೋ ಅವಶ್ಯಕತೆ ಇಲ್ಲ, ಇನ್ನು ವೆಯ್ಟ್ ಮಾಡೋ ಅವಶ್ಯಕತೆ ಇಲ್ಲ. ಇದು ಯಾವ ಡಿಸಿಷನ್ನು ತಗೊಳ್ದಿರಾ ಮುಂದೆ ಹೋಗೋದಾ ಅಥವಾ ಹೀಗೆ ಉಳಿಯೋದಾ, ಪ್ರೀತಿ ಗೆಲ್ಲುತ್ತಾ ಅಥವಾ ಸೋಲುತ್ತಾ, ರಿಯೂನಿಯನ್ ಆಗುತ್ತಾ ಅಥವಾ ಇಲ್ಲ, ಇವರು ನನಗೆ ಕರೆಕ್ಟಾ ಅಥವಾ ಇಲ್ವಾ, ಇದೊಂದು ಡಿಸಿಷನ್ ಅಲ್ಲಿ ಕನ್ಫ್ಯೂಷನ್ ಅಲ್ಲೇ ಇತ್ತು. ಸೊ ಕನ್ಫ್ಯೂಷನ್ ಇಂದ ನೀವು ಕ್ಲಾರಿಟಿಗೆ ಬರುವಂತಹ ಸಮಯ ಬಂದಿದೆ ಅಂತ ನಿಮ್ಗೆ ಇಲ್ಲಿ ಮೂನ್ ಎನರ್ಜಿ ನಿಮ್ಗೆ ಮೆಸೇಜ್ ಕೊಡ್ತಿದೆ. ಎಸ್. ಸೊ ಇನ್ನು ಕೆಲವೊಂದು ಕಾರ್ಡ್ಸ್ನ ನೋಡೋಣ. ಸೊ ನಿಮ್ಗೆ ಡ್ರೀಮ್ಸ್ ಬರೋಕೆ ಸ್ಟಾರ್ಟ್ ಆಗಿದೆ. ಈ ಮೂನ್ ಎನರ್ಜಿ ನಿಮ್ಗೆ ಡ್ರೀಮ್ ಪವರ್ನ ಜಾಸ್ತಿ ಮಾಡಿದೆ ಅಂತ ನಾನು ಇಲ್ಲಿ ನೋಡ್ತಿದ್ದೀನಿ. ಓಕೆನಾ. ಸೊ ನಿಮ್ಮ ಪ್ರತಿಯೊಂದು ಡ್ರೀಮ್ನ ಬರ್ದಿಟ್ಕೊಳ್ಳಿ. ಒಂದು ಸಣ್ಣ ಬುಕ್ನ ಮೇಂಟೈನ್ ಮಾಡಿ ಬರ್ದಿಟ್ಕೊಳ್ಳಿ, ಅದರ ಅರ್ಥನ ಹುಡುಕಿ. ಓಕೆನಾ. ಸೊ ನಿಮ್ಗೆ ಇವಾಗ ಡೈರೆಕ್ಟ್ ಆಗಿ ನಿಮ್ಮ ಪಾರ್ಟ್ನರ್ ನಿಮ್ಗೆ ಸಿಗೋದು, ಮದುವೆ ಆಗುವಂತಹ ಒಂದು ಡ್ರೀಮ್ಸ್ ಅದೇ ರೀತಿ ಬಂದಿರೋದಿಲ್ಲ, ಟ್ವಿಸ್ಟ್ ಇರ್ಬೋದು. ಓಕೆನಾ. ಸೊ ಆ ರೀತಿ ಆವಾಗ ನೀವು ಅದನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡಿದಷ್ಟು ನಿಮ್ಗೆ ಡ್ರೀಮ್ಸ್ ಅಲ್ಲಿ ನಿಮ್ಮ ಲೈಫ್ ಬಗ್ಗೆ ಕ್ಲೂಸ್ ಸಿಗ್ತಾ ಹೋಗುತ್ತೆ. ಬಟ್ ಯೂನಿವರ್ಸ್ ನಿಮ್ಗೆ ವಿಷನ್ ಪವರ್ನ ಕೊಟ್ಟಿದೆ, ಡ್ರೀಮ್ ಪವರ್ನ ಕೊಟ್ಟಿದೆ. ಇಲ್ಲಿ ಈ ಪವರ್ನ ನೀವು ತಗೋಬೇಕು ಅಂದ್ರೆ ನೀವು ಮೆಡಿಟೇಷನ್ ಮಾಡಬೇಕು, ರಿಲ್ಯಾಕ್ಸ್ ಆಗಬೇಕು. ಓಕೆನಾ. ನಿಮ್ಗೆ ನಾನು ಹೇಳ್ತಿದ್ದೀನಲ್ವಾ, ಯೂನಿವರ್ಸಲ್ ಬ್ಲೆಸ್ಸಿಂಗ್ಸ್ ಇದೆ ಅಂತಂದ್ಬಿಟ್ಟು. ಓಕೆನಾ. ಸೊ ನಿರ್ಧಾರ ನಿಮ್ದಾಗಿರುತ್ತೆ. ಯಾವುದೇ ಒಂದು ನಿರ್ಧಾರ ಇಲ್ಲಿ ಕನ್ಫರ್ಮ್ ಆಗಿಲ್ಲ, ಪಾಸಿಟಿವ್ ಎನರ್ಜಿ ಮಾತ್ರ ನಿಮ್ ಕಡೆ ಇದೆ ಅಂತ ಬಂದಿದೆ ಅಂದಾಗ, ನಿಮ್ಗೆ ಯೂನಿವರ್ಸ್ ಡ್ರೀಮಿಂಗ್ ಪವರ್ ಅಂದ್ರೆ ನೀವು ವಿಜುವಲೈಸ್ ಮಾಡ್ಕೋಬಹುದು ನಿಮ್ಮ ಪಾರ್ಟ್ನರ್ ಹೇಗಿರ್ಬೋದು ನಿಮ್ ಜೊತೆ ಅಂತಂದ್ಬಿಟ್ಟು. ಬಟರ್ಫ್ಲೈಸ್ ಇದೆ. ಓಕೆನಾ. ನೀವು ಮುಂದೆ ಬಟರ್ಫ್ಲೈಸ್ ಜಾಸ್ತಿ ನೋಡ್ತೀರಾ ಅಂತ ನಾನು ಇಲ್ಲಿ ನೋಡ್ತಿದ್ದೀನಿ. ಇಲ್ಲಿ ನಿಮ್ಗೊಂದು ಪರ್ಪಲ್ ಕಲರ್ ಕಾಣ್ತಿದೆ ಅಲ್ವಾ, ನಿಮ್ಮ ಥರ್ಡ್ ಐ ಚಕ್ರ ಆಕ್ಟಿವ್ ಆಗುವಂತಹ ಒಂದು ಬ್ಲೆಸ್ಸಿಂಗ್ಸ್ ನ ಕೊಟ್ಟಿದೆ. ಸೊ ಥರ್ಡ್ ಐ ಪವರು, ಸಹಸ್ರಾರ ಚಕ್ರ ಆಕ್ಟಿವೇಶನ್ ಆಗ್ತಿದ್ರೆ ಸ್ವಲ್ಪ ಸ್ವಲ್ಪ ನೀವು ಬೇಡಿದ್ದೆಲ್ಲ ನಿಮ್ ಕಣ್ಮುಂದೆ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ನೋಡಿ, ಇಲ್ಲಿ ಬ್ಲೂ ಇದೆ, ಪರ್ಪಲ್ ಇದೆ, ಥರ್ಡ್ ಐ ಅಂಡ್ ಸಹಸ್ರಾರ ಚಕ್ರ, ಆಜ್ಞಾ ಚಕ್ರ ಅಂತ ಹೇಳ್ತೀವಲ್ಲ, ಅವುಗಳ ಎನರ್ಜಿ ನಿಮ್ಗೆ ಬ್ಲೆಸ್ಸಿಂಗ್ಸ್ ಕೊಟ್ಟಿದೆ ಇಲ್ಲಿ. ಬಿಕಾಸ್ ನಿಮ್ಮಲ್ಲಿ ಪವರ್ ಜಾಸ್ತಿ ಮಾಡಿದೆ ನಿಮ್ಮ ರಿಲೇಶನ್ಶಿಪ್ ನ ನೀವು ಸೇವ್ ಮಾಡ್ಕೊಳ್ಳೋದಿಕ್ಕೆ. ಓಕೆನಾ. ಸೊ ನೀವು ನೈಟ್ ಮಲ್ಗೋಕ್ಕೂ ಮೊದಲು ಪಾಸಿಟಿವ್ ಆಗಿ ಒಂದು ಥಾಟ್ನ ಹಾಕೊಂಡು ಮಲ್ಕೊಳ್ಳಿ. ಅಷ್ಟೇ ಅಲ್ಲ, ನನ್ನ ಪಾರ್ಟ್ನರ್, ನನ್ನ ಫ್ಯೂಚರ್ ಹೇಗಿರುತ್ತೆ ನಾನು ಇವತ್ತು ತಿಳ್ಕೊಂತೀನಿ ಅಂತ ಅನ್ಕೊಂಡು ಮಲ್ಕೊಳ್ಳಿ. ಅಥವಾ ನಿಮ್ಮ ರೈಟ್ ಹ್ಯಾಂಡ್ ಮೇಲೆ
ಅಥವಾ ಲೆಫ್ಟ್ ಹ್ಯಾಂಡ್ ಮೇಲೆ ಒಂದು ಕ್ವಶನ್ ಬರ್ಕೊಂಡು ಮಲ್ಕೊಳ್ಳಿ. ನಿಮ್ಮ ಮನದ ಒಂದು ಆನ್ಸರ್ ಸಿಗ್ಬೇಕಾಗಿರುತ್ತಲ್ವಾ ನಿಮ್ಮ ಪ್ರೀತಿ ವಿಚಾರದಲ್ಲಿ. ಆ ಪ್ರಶ್ನೆನ ನಾವು ಯಾವಾಗ ಒಂದಾಗ್ಬೋದು, ಇವರು ನನ್ನ ನಿಜವಾಗ್ಲೂ ಪ್ರೀತಿಸ್ತಿದ್ದಾರಾ, ಯಾಕೆ ಇವರು ನನಗೆ ದೂರ ಆಗಿದ್ದಾರೆ ಅಂತ ಸುಮ್ಮನೆ ಒಂದು ಸಿಂಪಲ್ ಆಗಿ ಲೈನ್ ಬರೀರಿ. ದೊಡ್ಡ ತೇರಿ ರೀತಿ ಬರೀಬೇಡಿ. ಸಿಂಪಲ್ ಆಗಿ ಒಂದು ಲೈನ್ ಅಲ್ಲಿ ಬರೆದು ಕ್ವಶನ್ ಮಾರ್ಕ್ ಹಾಕೊಂಡು ಮಲ್ಕೊಳ್ಳಿ. ನಿಮ್ಗೆ ಅಂದ್ರೆ ನೀವು ಆ ಡ್ರೀಮ್ ಏನ್ ಬಂದಿದೆ ಅಂತ ನೀವು ಅಬ್ಸರ್ವ್ ಮಾಡ್ಬೇಕಂದ್ರೂ ನಿಮ್ಮ ಮನಸ್ಸು ಕಾಮ್ ಆಗಿರ್ಬೇಕು. ನೀವು ಗೊಂದಲದಲ್ಲಿದ್ದೀರಾ, ಅಳ್ತಾ ಇದ್ದೀರಾ, ತುಂಬ ಎಮೋಷನ್ಸ್ ನ ಬ್ಯಾಲೆನ್ಸ್ ಮಾಡಕ್ ಆಗ್ತಾ ಇಲ್ಲ ಅಂದ್ರೆ ಯು ಕಾಂಟ್ ಯೂನಿವರ್ಸ್ ಬ್ಲೆಸ್ಸಿಂಗ್ಸ್ ನೀವು ಅಂಡರ್ಸ್ಟ್ಯಾಂಡ್ ಮಾಡಕ್ ಆಗೋದಿಲ್ಲ. ಸೊ ನೀವು ಅನ್ಕೋಬಹುದು ಬೇರೆಯವ್ರಿಗೆ ಯೂನಿವರ್ಸಲ್ ಬ್ಲೆಸ್ಸಿಂಗ್ಸ್ ಜಾಸ್ತಿ ಇದೆ, ಡಿವೈನ್ ಬ್ಲೆಸ್ಸಿಂಗ್ ಜಾಸ್ತಿ ಇದೆ, ಅವ್ರ ಲೈಫ್ ಅವ್ರಿಗೆ ಬೇಕಾಗಿ ಬದಲಾಯಿಸ್ಕೊಳ್ತಿದ್ದಾರೆ ಅಂತ ಅಂದ್ಬಿಟ್ಟು ಅಲ್ವಾ. ಇವಾಗ ಎಲ್ಲರೂ ಮ್ಯಾನಿಫೆಸ್ಟ್ ಮಾಡ್ತಾರೆ, ಹೀಲ್ ಮಾಡ್ತಾರೆ, ಎಲ್ಲರಿಗೂ ಆ ಪವರ್ ಬಂದಿದೆ ಅಂತ ನಿಮ್ಗೆ ಬಂದಿಲ್ಲ ಅಂತ ಅನ್ಕೊಳ್ತಿದ್ದೀರಾ. ಬಟ್ ಈ ಗ್ರಹ ಸ್ಥಿತಿಗಳು ನಿಮ್ಗೂ ಇಲ್ಲಿ ಡ್ರೀಮ್ ಪವರ್, ವಿಷನ್ ಪವರು, ಮ್ಯಾನಿಫೆಸ್ಟೇಷನ್ ಪವರ್ನ ಕೊಟ್ಟಿದೆ. ಓಕೆನಾ. ನೀವು ಅದನ್ನ ಅಬ್ಸರ್ವ್ ಮಾಡೋವರೆಗೂ ಅದು ನಿಮ್ಗೆ ಗೊತ್ತಾಗೋದಿಲ್ಲ. ಓಕೆ, ಸೊ ಅದನ್ನ ನಾನು ಇಲ್ಲಿ ನೋಡ್ತಿದ್ದೀನಿ. ಓಕೆ, ಶೋ ದ ವರ್ಲ್ಡ್ ದ ರಿಯಲ್ ಯು. ನಿಮ್ಮ ಪ್ರೀತಿನ ಇಲ್ಲಿ ಎಕ್ಸ್ಪ್ರೆಸ್ ಮಾಡುವಂತಹ ಸಮಯ ಬಂದಿದೆ. ಓಕೆನಾ. ಈ ಇದ್ರ ಒಂದು ಕುಂಭರಾಶಿದು ಒಂದು ಅದು ಮಡಿಕೆ ಇರುತ್ತೆ ಅಲ್ವಾ, ಇದು ಕುಂಭ. ಅದರಲ್ಲಿ ಪ್ರೀತಿ ಬಚ್ಚಿಟ್ಟಿರ್ತೀರಾ, ರಹಸ್ಯಗಳು ಬಚ್ಚಿಟ್ಟಿರ್ತೀರಾ. ಅದು ಇವಾಗ ಹೊರಗಡೆ ಬರುವಂತಹ ಸಮಯ. ನಿಮ್ಮ ಒಂದು ವಿಶ್ ಏನಿದೆ ಅದು ಹೊರಗಡೆ ಬಂದು ನಿಮ್ಮ ಪ್ರೀತಿ ನಿಮ್ಗೆ ಸರಿಯಾಗಿ ಹಂಚಿಕೆ ಆಗುವಂತಹ ಸಮಯ. ಓಕೆನಾ. ನಿಮ್ಮನ್ನ ನೋಡಿ ಇನ್ನಷ್ಟು ಜನ ಕಲಿತಾರೆ, ನಿಮ್ಮ ಅಂದ್ರೆ ಪ್ರೀತಿಯಲ್ಲಿ ಹೇಗೆ ಬದಲಾಯಿಸ್ಕೊಂಡ್ಲು ಇವಳ ಲೈಫ್ನ ಅಂತ ಅಂದ್ಬಿಟ್ಟು. ಸೊ ನಿಮ್ಗೆ ಗೊತ್ತಿರೋ ಮಾತ್ರ ಅಲ್ಲ, ನಿಮ್ಗೆ ಕಣ್ಗೆ ಕಾಣದೇ ಇರುವಂತಹ ಲವ್ ಅಲ್ಲಿ ಒಂದು ಕರ್ಮನ ಕ್ಲೀನ್ ಮಾಡ್ಕೊಳ್ದೆ ಫೇಲ್ ಆಗಿ, ಓಕೆನಾ, ಪಾಠ ಕಲಿದಿರ ಸೋತಿರ್ತಾವಲ್ವಾ ಸೋಲುಗಳು, ಅವು ಕೂಡ ಯಾವ ಟೈಮ್ಗೆ ಮ್ಯಾನಿಫೆಸ್ಟ್ ಮಾಡಿದ್ಲು, ಹೇಗೆ ಹೀಲ್ ಮಾಡ್ಕೊಂಡ್ಲು, ಓಕೆನಾ, ಅದನ್ನ ಕಲಿತಿರ್ತವೆ. ನಿಮ್ಮ ಫ್ರೆಂಡ್ಸ್ ಸ್ಟ್ರಗಲ್ ಅಲ್ಲಿ ಇರ್ಬೋದು, ಪ್ರೀತಿ ವಿಚಾರದಲ್ಲಿ ನಿಮ್ಮ ಪ್ರೀತಿ ಒಂದು ಬದಲಾವಣೆಯಿಂದ ಅವರದನ್ನ ಒಂದು ಮೋಟಿವೇಶನ್ ಆಗಿ ತಗೊಂಡು ಅವರ ಪ್ರೀತಿಯಲ್ಲೂ ಬದಲಾವಣೆ ಬರುತ್ತೆ. ಓಕೆ, ಅದನ್ನ ನಾನು ಇಲ್ಲಿ ನೋಡ್ತಿದ್ದೀನಿ. ಸೊ ಎಲ್ಲರೂ ನಿಮ್ಗೆ ಅಪ್ರಿಷಿಯೇಷನ್ಸ್ ಕೊಡ್ತಾರೆ. ಯಾಕೆ ಅಂದ್ರೆ ನೀವು ನಿಮ್ಮ ಪ್ರೀತಿ ವಿಚಾರದಲ್ಲಿ ಕೊನೆಗೂ ನೀವೇ ಗೆದ್ರಲ್ವಾ ನಿಮ್ಮ ಪ್ರೀತಿ ವಿಚಾರದಲ್ಲಿ ಅಂತ. ಓಕೆ, ಸೊ ಅದನ್ನ ನಾವಿಲ್ಲಿ ನೋಡ್ಬೋದು. ಎಸ್, ಡಿಸ್ಅಗ್ರಿಮೆಂಟ್ಸ್ ಅಂಡ್ ಶಾಡೋ ಸೈಡ್ ಅಂತ ಬಂದಿದೆ. ಓಕೆನಾ. ಸೊ ಅಂದ್ರೆ ನಿಮ್ ಪ್ರೀತಿ ಚೆನ್ನಾಗೇ ಇದೆ, ಆದ್ರೆ ಬೇಕಾಗೆ ನೀವೇ ಗಲಾಟೆ ಮಾಡುವಂಥದ್ದು, ಇಲ್ಲದೆ ಇರುವಂಥದ್ದೆಲ್ಲ ಮಾತಾಡೋವಂಥದ್ದು. ಓಕೆನಾ. ಸೊ ಪ್ರೀತಿಗಾಗಿ ವೆಯ್ಟ್ ಮಾಡ್ತೀರಾ, ಅಳ್ತೀರಾ, ನೋವು ತಿಂತೀರಾ. ಪ್ರೀತಿ ಬಂದಾಗ ಏನು ಪ್ರೀತಿ ಬೇಕು ಅಂತ ವೆಯ್ಟ್ ಮಾಡ್ತಿದ್ರೋ ಅದು ಬಿಟ್ಬಿಟ್ಟು ಅಂದ್ರೆ ಅಗ್ರಿಮೆಂಟ್ಸ್, ಕೋಪ, ಅಂದ್ರೆ ಬೇಜಾರ್ ಮಾಡ್ಕೊಳ್ಳೋ ಅಂಥದ್ದು, ಸಪ್ಗೆ ಕೂತ್ಕೊಳ್ಳೋ ಅಂಥದ್ದು, ಕಾಲ್ ಮಾಡಿದಾಗ ಪ್ರೀತಿ ಬಗ್ಗೆ ಮಾತಾಡೋದು ಬಿಟ್ಬಿಟ್ಟು ಅಗ್ರಿಮೆಂಟ್ಸ್ ಮಾಡೋ ಅಂಥದ್ದು. ಓಕೆನಾ. ನಾನು ನೀನು ಅರ್ಥ ಮಾಡ್ಕೊಳ್ಳೋದಿಲ್ಲ, ನನಗೆ ಟೈಮ್ ಕೊಡೋದಿಲ್ಲ, ಅದನ್ನ. ಓಕೆನಾ. ಸೊ ನೀವು ಒಂದ್ ರೀತಿ ಸಪ್ಪಗೆ ಬೇಜಾರಿಗೆ ಮನಸ್ಸನ್ನ ನೋಯಿಸ್ಕೊಂಡು ಹಾಗಿದ್ರೆ ಅವರು ಹೇಳ್ಬೇಕಾಗಿರೋದು ನಿಮ್ಗೆ ಹೇಳೋದಕ್ಕೆ ಸಾಧ್ಯ ಇಲ್ಲ. ನಿಮ್ಮಲ್ಲಿರುವಂತಹ ಲೋಪಗಳನ್ನ ಅವರು ತೋರ್ಸೋದು ಶಾಡೋ ರೀತಿ. ಸೊ ನೀವು ಪ್ರೀತಿ ಬೇಕು ಅಂತ ಕೇಳಿದಾಗ ಜಾಸ್ತಿ ಪ್ರೀತಿ ಕೊಡೋದಕ್ಕೆ ಯೂನಿವರ್ಸ್ ಇಲ್ಲಿ ರೆಡಿ ಇದೆ, ಅಂದ್ರೆ ನಿಮ್ ಪಾರ್ಟ್ನರ್ ಕಡೆಯಿಂದ ತೋರ್ಸೋದಕ್ಕೆ. ಬಟ್ ಪಾರ್ಟ್ನರ್ ಬಂದಾಗ ನೀವು ಪ್ರೀತಿನ ಬಿಟ್ಬಿಟ್ಟು ಬೇರೆ ವಿಚಾರ ಎಲ್ಲ ಮಾತಾಡಿ ಗಲಾಟೆ ಮಾಡಿ ವಾದ ವಿವಾದಗಳು ಮಾಡ್ತೀರಾ. ನೀವೆಷ್ಟು ಸಾರಿ ನಿಮ್ಗೆ ಅವಕಾಶ ಕೊಟ್ಟರು ನೀವು ಬದಲಾಗೋದಿಕ್ಕೆ ಇಲ್ಲಿ ಆಗ್ತಿಲ್ಲ. ಓಕೆನಾ. ನೀವು ಯಾರ ಜೊತೆನೂ ಕಂಫರ್ಟ್ ಆಗಿ ಇರೋದಕ್ಕೆ ಸಾಧ್ಯವಾಗೋದಿಲ್ಲ ಇಲ್ಲಿ. ನಿಮ್ಮ ಮಾತೆ ಕೊನೆ ಮಾತಾಗಿರ್ಬೇಕು, ನೀವೇ ಗೆಲ್ಬೇಕು. ಓಕೆನಾ. ಅವರು ನಿಜ ಹೇಳಿದ್ರು ನೀವು ನಂಬೋಲ್ಲ, ಸುಳ್ಳು ಹೇಳಿದ್ರು ನೀವು ನಂಬೋಲ್ಲ ಅಂತ ಪರಿಸ್ಥಿತಿಯಲ್ಲಿದ್ದೀರಾ ನೀವು ಅಂತ ಇಲ್ಲಿ ಟ್ಯಾರೋಟ್ ನಿಮ್ಗೆ ಒಂದು ಅಂದ್ರೆ ಹೇಳ್ತಿದೆ, ಒಂದು ವಾರ್ನಿಂಗ್ ರೀತಿ ಕೊಡ್ತಿದೆ. ಎಲ್ಲ ತಪ್ಪುಗಳು ನಿಮ್ಮ ಒಳಗಡೆಯಿಂದಾನೇ ನಿಮ್ಮ ರಿಲೇಶನ್ಶಿಪ್ ಇಲ್ಲಿ ಹಾಳಾಗ್ತಿದೆ ಅನ್ನೋದು ಒಂದು ಕೊಡ್ತಿದೆ ಮೆಸೇಜ್. ಓಕೆನಾ. ಇದು ಯಾಕೆ ನೀವು ಇದನ್ನ ಅರ್ಥ ಮಾಡಿ ಈ ರೀತಿ ಕಾಡಿಸಬಾರ್ದಿದೆ ಅಂದ್ರೆ ನಿಮ್ ಲೋಪಗಳು, ಶಾಡೋ ಸೈಡ್, ನಿಮ್ಮ ಒಂದು ಕಪ್ಪು ದೃಷ್ಟಿಕೋನ ಏನಿದೆ ಅದು ನೀವು ಅರ್ಥ ಮಾಡ್ಕೊಂಡು ಬದಲಾಯಿಸ್ಕೊಳ್ಳೋ ಅಂಥದ್ದು. ಓಕೆ. ಸೊ ನನ್ಗೆ ಏನ್ ಅನಿಸ್ತಿದೆ ಅಂದ್ರೆ ನಿಮ್ ಬರ್ತಡೇಗೆ ವಿಶ್ ಮಾಡಿದ್ರೆ ಒಂದು ಮಾತು, ವಿಶ್ ಮಾಡಿಲ್ಲ ಅಂದ್ರೆ ಒಂದು ಮಾತು ಅಲ್ವಾ. ಬಟ್ ಅವ್ರಿಗೆ ಹರ್ಟ್ ಆಗೋ ರೀತಿ ನೀವು ಮಾತಾಡ್ಲೇಬೇಕು. ನಿಮ್ಮನ್ನ ಮೀಟ್ ಮಾಡಿದ್ರೆ ಕ್ವಶನ್, ಮೀಟ್ ಮಾಡಿಲ್ಲ ಅಂದ್ರೆ ಕ್ವಶನ್. ನಿನ್ನ ಕಾಲೇ ಮಾಡಿಲ್ಲ ಅಂತೀರಾ, ಕಾಲ್ ಮಾಡಿದ್ರೆ ಇಷ್ಟು ದಿನ ಬೇಕಾಯ್ತಾ ನಿನ್ಗೆ ಕಾಲ್ ಮಾಡೋದಕ್ಕೆ. ಸೊ ನೀವು ನಿಮ್ಮ ಉದ್ದೇಶ ತುಂಬಾ ಸ್ವಾರ್ಥಿ ರೀತಿ ಇಲ್ಲಿ ಉಪಯೋಗಿಸ್ಕೊಳ್ತಾ ಇದ್ದೀರಾ ನಿಮ್ಮ ಪ್ರೀತಿನ ಅಂತ ನೋಡ್ತಿದ್ದೀನಿ. ದ ಸನ್ ಕಾರ್ಡ್ ಬಂದಿದೆ ಫೈನಲಿ. ಓಕೆನಾ. ಸೊ ನೀವು ಅವ್ರ ಹತ್ರ ಇದ್ರೆ ಒಂದು ಮಗು ರೀತಿ ಹಾಕ್ಬಿಡ್ತೀರಾ. ಸೊ ಅವರು ನಿಮ್ಮ ಪ್ರಶ್ನೆಗೆ ಉತ್ತರನ ಕೊಡಬಾರ್ದು, ಅವರು ಸೋಲ್ಬೇಕು. ನಿಮ್ಮ ಅನುಮಾನಗಳಿಗೆ ಅವರು ಉತ್ತರನ ಕೊಡಬಾರ್ದು. ಅವರು ತಪ್ಪು ಮಾಡದೇ ಇದ್ರೂನು ನಿಮ್ಮ ಪ್ರಶ್ನೆಗಳಿಗೆ ಉತ್ತರನ ಕೊಟ್ರೆ ನಿಮ್ಗೆ ಈಗೋ ಹರ್ಟ್ ಆಗ್ಬಿಡುತ್ತೆ ಅಲ್ವಾ. ಸೊ ಅವರು ಯಾವಾಗ ಸೋಲ್ತಾರೋ ಅವಾಗ ನಿಮ್ಗೆ ಪ್ರೀತಿ ಜಾಸ್ತಿ ಆಗ್ಬಿಡುತ್ತೆ. ನೀವು ಸಣ್ಣ ಮನಸ್ಥಿತಿ ಹುಡುಗಿ ರೀತಿ, ಹುಡುಗ ರೀತಿ ಆಗ್ಬಿಡ್ತೀರಾ. ಸನ್ಫ್ಲವರ್ ಇದೆ ಅಲ್ವಾ, ನಿಮ್ಮ ಮುಖ ಇಲ್ಲಿ ಸನ್ಫ್ಲವರ್ ರೀತಿ ಅರಳ್ಬಿಡುತ್ತೆ, ಸೂರ್ಯನಂತೆ ಪ್ರಕಾಶ ಹೊಂದ್ಬಿಡುತ್ತೆ, ಸಣ್ಣ ಮಗು ಆಗ್ಬಿಡ್ತೀರಾ ನೀವು
ಅಲ್ವಾ? ಅದನ್ನ ನೋಡ್ತಿದ್ದೀನಿ ನಾನಿಲ್ಲಿ. ಸೊ ಜವಾಬ್ದಾರಿಗಳು, ಓಕೆನಾ? ಅವ್ರಿಗೂ ಜವಾಬ್ದಾರಿಗಳು ಜಾಸ್ತಿ ಇದಾವೆ, ನಿಮ್ಗೂ ಜವಾಬ್ದಾರಿಗಳು ಜಾಸ್ತಿ ಇದಾವೆ ಅಲ್ವಾ? ಸೊ ಯಾವಾಗ ಖುಷಿ ಸ್ಟಾರ್ಟ್ ಆಯ್ತೋ ನೆಕ್ಸ್ಟ್ ಮತ್ತೆ ಜವಾಬ್ದಾರಿಗಳ ಕಡೆ ಗಮನ ಕೊಡುವಂಥದ್ದು ಅಲ್ವಾ? ಅದು ಬಂದಿದೆ ಇಲ್ಲಿ. ಸೊ ನೋಡಿ ಇಲ್ಲಿ ಅವರ ಮನಸ್ಥಿತಿ ಈಗ ಫ್ರೀ ಆಗಿದೆ, ಓಕೆನಾ? ಇಷ್ಟು ದಿನ ಕಾವಲ್ ಕಾಯ್ಕೊಂಡು ಇರಬೇಕಾಗಿತ್ತು, ನಿಮ್ಮನ್ನ ಮೀಟ್ ಮಾಡೋ ಅಂದಕ್ಕೆ ಕೆಲವೊಬ್ಬರನ್ನ ಕಣ್ ತಪ್ಪಿಸ್ಬೇಕಾಗಿತ್ತು, ಕೆಲವೊಬ್ಬರಿಗೆ ಆನ್ಸರ್ ಕೊಡಬೇಕಾಗಿತ್ತು. ಅಷ್ಟು ಈಸಿ ಇರಲಿಲ್ಲ ನಿಮ್ಮ ಲವ್ ಸ್ಟೋರಿ. ಬಟ್ ಇದರಿಂದ ಹೊರಗಡೆ ಬಂದಿದ್ದಾರೆ, ಓಕೆನಾ? ಭಯ ಒಂದು ಮೈಂಡ್ ಸೆಟ್, ಲಾಕ್ ಒಂದು ಮೈಂಡ್ ಸೆಟ್ ಇಂದ ಹೊರಗಡೆ ಬಂದಿದ್ದಾರೆ. ಅದನ್ನ ನಾನು ಇಲ್ಲಿ ಅಬ್ಸರ್ವ್ ಮಾಡ್ತಿದ್ದೀನಿ, ಓಕೆ? ಸೊ ನಿಮ್ಮ ಬಳಿ ಬರುವಂತಹ ಚಾನ್ಸಸ್ ಇದೆ, ಓಕೆನಾ? ಅಂದ್ರೆ ನೀವಿಬ್ರು ಒಂದು ಊರ್ನ ಬಿಟ್ಟು ಅಥವಾ ಒಂದು ಒಂದು ಮನೆನ ಬಿಟ್ಟು ಒಂದು ರಿಲೇಶನ್ಶಿಪ್ನ ಬಿಟ್ಟು ಮೂವ್ ಆನ್ ಆಗಿ ಒಂದ್ ಕಡೆ ಇರುವಂತಹ ಸಾಧ್ಯತೆಗಳು ಇಲ್ಲಿ ಇದೆ ಅಂತ ನಾನು ಇಲ್ಲಿ ನೋಡ್ತಿದ್ದೀನಿ, ಓಕೆ? ಸೊ ಅಂದ್ರೆ ತುಂಬಾ ಬೇಗನೆ ಒಂದು 6 months ಅಲ್ಲಿ ಈ ಮೂನ್ ಎನರ್ಜಿ ವರ್ಕ್ ಆಗುವಂತಹ ಚಾನ್ಸಸ್ ಇದೆ, ಓಕೆನಾ? ಈ ಸಿಕ್ಕಿರುವ ಒಂದು ಎನರ್ಜಿ ಬದಲಾವಣೆನ ನೀವು ಉಪಯೋಗಿಸ್ಕೊಳ್ಳೋದಿಕ್ಕೆ ಟ್ರೈ ಮಾಡಿ, ಓಕೆನಾ? ಸೊ ನೀವು ಈ ಒಂದು ಪ್ರೀತಿ ಎನರ್ಜಿಗೆ ಹೋಗ್ಬೇಕಾಗಿರುತ್ತೆ, ಈ ವರ್ಲ್ಡ್ಗೆ ಹೋಗ್ಬೇಕಾಗಿರುತ್ತೆ. ಇವಾಗ ಏನಿದ್ದೀರಾ ಅನುಮಾನಗಳು, ಡೌಟ್ಗಳು ಇವೆಲ್ಲ ಬಿಟ್ಟು, ಓಕೆನಾ? ತುಂಬಾ ಸ್ಟ್ರಾಂಗ್ ಆಗಿ ಒಂದು ಗಟ್ ಫೀಲಿಂಗ್ ಇಂದ ಈ ಎಕ್ಸಾಮ್ ಏನಿದೆ ನದಿಯನ್ನ ಎಕ್ಸಾಮ್ ಅಲ್ಲಿ ಹೋಗಿ ಮೂವ್ ಆನ್ ಆಗಿ ನಿಮ್ಮ ಜೀವನನ ಇಲ್ಲಿ ಸೃಷ್ಟಿ ಮಾಡ್ಕೋಬೇಕಾಗಿದೆ, ಓಕೆನಾ? ಅದನ್ನ ನಾನು ಇಲ್ಲಿ ನೋಡ್ತಿದ್ದೀನಿ, ಓಕೆ? ಸೊ ನಿಮ್ಮ ಪ್ರೀತಿ ವಿಚಾರದಿಂದ ತುಂಬಾನೇ ಗಲಾಟೆಗಳು, ಗೊಂದಲಗಳು, ನಿಮ್ಮ ಫ್ಯಾಮಿಲಿ ಅವರ ಫ್ಯಾಮಿಲಿ, ನಿಮ್ಮಲ್ಲೇ ಪೊಲೀಸ್ ಕೇಸ್ ಆಗುವಂಥದ್ದು, ಕೋರ್ಟ್ ಆಗುವಂಥದ್ದು, ದೊಡ್ಡವರ ಇಂದ, ಓಕೆನಾ? ಸಣ್ಣವರಿಂದನೂ ಅಷ್ಟೇ, ಓಕೆನಾ? 5 ಇದೆ, 5 ರೀತಿ ವ್ಯಕ್ತಿಗಳಿಂದ ಸ್ವಲ್ಪ ತೊಂದರೆ ಆಗುತ್ತೆ. ಇದು 6 ಏನಿದೆ, ನೀವು ಮೂವ್ ಆನ್ ಆಗೋದಕ್ಕೂ ಮುಂಚೆ 5 months ಅಲ್ಲಿ, ಓಕೆನಾ? ಈ ಬದಲಾವಣೆ 5 ಅಂದ್ರೆ ನೀವು ಮೇ ಅಂತಾನೆ ತಿಳ್ಕೊಳ್ಳಿ, ಅಥವಾ 5 ವಾರಗಳಂತ ತಿಳ್ಕೊಳ್ಳಿ, ಅಥವಾ 5 months ಅಂತ ತಿಳ್ಕೊಳ್ಳಿ, ಓಕೆನಾ? ಸೊ ಈ 6 ಒಂದು ಹೋಗುವಂತಹ ಮೊದಲು ನಿಮ್ಮ ಪ್ರೀತಿನ ನೀವು ದಡ ಸೇರೋಕ್ಕೂ ಮೊದಲು ಒಂದು ಗಲಾಟೆ ಅನ್ನೋದನ್ನ ನಾವಿಲ್ಲಿ ನೋಡ್ಬೋದು, ಓಕೆನಾ? ಸೊ ನಿಮ್ಗೆ ಮಿಸ್ ಆದಂತಹ ಪ್ರತಿಯೊಂದು ಪ್ರೀತಿ ಎಮೋಷನ್ ನಿಮ್ಗೆ ಯೂನಿವರ್ಸ್ ಇಲ್ಲಿ ತಂದ್ಕೊಡುತ್ತೆ. ನೀವು ಯಾವ ಪ್ರೀತಿಗಾಗಿ ವೆಯ್ಟ್ ಮಾಡ್ತಿದ್ರಿ, ಯಾವ ಹ್ಯಾಪಿನೆಸ್ಗಾಗಿ ವೆಯ್ಟ್ ಮಾಡ್ತಿದ್ರಿ, ಆ ಹ್ಯಾಪಿನೆಸ್ ನಿಮ್ಮ ಸೋಲ್ ಹ್ಯಾಪಿನೆಸ್ ಕೂಡ ಆಗಿರುತ್ತೆ ಅಲ್ವಾ? ಸೊ ಅದು ನಿಮ್ಗೆ ವಾಪಸ್ ಬರುತ್ತೆ ಅಂತಂದ್ಬಿಟ್ಟು ಇಲ್ಲಿ ಹೇಳ್ತಿದೆ. 4 weeks ಅಥವಾ 4 months ಅಲ್ಲಿ ಅಥವಾ ಏಪ್ರಿಲ್ ಅಲ್ಲಿ ನಿಮ್ಮ ಪ್ರೀತಿ ನಿಮ್ಗೆ ವಾಪಸ್ ಬರುತ್ತೆ. ನೀವು ಮಿಸ್ ಆದಂತಹ ಪ್ರತಿಯೊಂದು ಪ್ರೀತಿ ನಿಮ್ಗೆ ಸಿಗುತ್ತೆ. ಈಗ ಅವರು ನಿಮ್ಮನ್ನ ಬಿಟ್ಟು ಹೋಗಿರ್ಬೋದು, ದೂರ ಇರ್ಬೋದು, ಅಥವಾ ನಿಮ್ಗೆ ಬ್ರೇಕಪ್ ಆಗಿರ್ಬೋದು, ಅಥವಾ ನಿಮ್ಮ ಸೋಲ್ಮೇಟ್ ಇನ್ನೂ ಸಿಗದೆ ಇರ್ಬೋದು, ಅವರೇ ಸಿಗ್ಬೋದು, ಓಕೆನಾ? 4 months ಅಲ್ಲಿ ತುಂಬಾ ಪಾಸಿಟಿವ್ ಆಗಿ ನೀವು ಲವ್ನ ಸ್ಟಾರ್ಟ್ ಮಾಡ್ತೀರಾ. 5 months ಅಲ್ಲಿ ಇಲ್ಲಿ ಕೆಲವೊಂದು ನಿಮ್ಮ ಪ್ರೀತಿಗೆ ಒಂದು ಏಜ್ ಡಿಫ್ರೆನ್ಸ್, ಊರ್ ಡಿಫ್ರೆಂಟ್, ರಿಲೇಶನ್ಶಿಪ್ ಸ್ವಲ್ಪ ಡಿಫ್ರೆಂಟ್, ಅಥವಾ ಒಂದು ಕ್ಯಾಸ್ಟ್ ಡಿಫ್ರೆಂಟ್, ಸಮಥಿಂಗ್ ಡಿಫ್ರೆಂಟ್ ಇದೆ. ಅದರಿಂದ ಇಲ್ಲಿ ಸ್ವಲ್ಪ ವಾದ ವಿವಾದಗಳು ನಡೆದು ಕೊನೆಗೆ ನೀವು ನಿಮ್ಮ ಜೀವನನ ಸುಂದರವಾಗಿ ಕಟ್ಕೊಳ್ಳೋದಿಕ್ಕೆ ಇಲ್ಲಿ ಮೂವ್ ಆಗ್ತೀರಾ, ಅಥವಾ ನಿಮ್ಮ ರಿಲೇಶನ್ಶಿಪ್ ಪ್ರಾಬ್ಲಮ್ಸ್ ಕ್ಲಿಯರ್ ಆಗಿ ನೀವು ಜೊತೆಲಿರೋ ಹಾಗೆ, ಮೊದಲಿನ ಹಾಗೆ ಮಾತಾಡ್ಕೊಂಡು ಜೊತೆಲೇ ಇರೋ ಹಾಗೆ ಒಂದು ಕಂಫರ್ಟ್ ಝೋನ್ ಇಲ್ಲಿ ಕ್ರಿಯೇಟ್ ಆಗುತ್ತೆ ಅಂತ ನಾನು ಇಲ್ಲಿ ನೋಡ್ತಿದ್ದೀನಿ. ಸೊ ಥ್ಯಾಂಕ್ ಯು ಸೋ ಮಚ್ ಯಾರೆಲ್ಲ ನೋಡ್ತಿದ್ದೀರಾ, ಓಕೆ? ಸೊ ಒಂದ್ಸಲ ನಾನು ಕ್ಲಾರಿಟಿ ಕೊಡ್ತೀನಿ ನಿಮ್ಗೆ ಅಲ್ವಾ? ಸೊ ಇಲ್ಲಿ ನೋಡಿ, ನೀವು ಮಿಸ್ ಮಾಡ್ಕೊಳ್ತಿರೋ ಪ್ರೀತಿ ನಿಮ್ಗೆ ವಾಪಸ್ ಬರುತ್ತೆ, ಓಕೆ? ಸೊ ನಿಮ್ಮ ಪ್ರೀತಿ ದಡ, ನಿಮ್ಮ ಕಂಫರ್ಟ್ ಝೋನ್ಗೆ ನೀವು ಮೂವ್ ಆನ್ ಆಗ್ತೀರಾ, ಓಕೆ? ಇದರಿಂದ ಬೇರೆಯವರು ನೆಗೆಟಿವ್ ಆಗಿ ಮಾತಾಡ್ಬೋದು, ನಿಮ್ಮಲ್ಲೇ ಗಲಾಟೆಗಳು ಬರ್ಬೋದು, ಬಟ್ ಅದರ ನಂತರ ನಿಮ್ಗೆ ಒಂದು ಪೀಸ್, ನೆಮ್ಮದಿ ಅನ್ನೋದು ಸಿಗುತ್ತೆ, ಓಕೆನಾ? ಸೊ ಇಲ್ಲಿ ಜವಾಬ್ದಾರಿಗಳು ಜಾಸ್ತಿ ಇದೆ, ತುಂಬಾ ಜನಕ್ಕೆ ಆನ್ಸರ್ ಕೊಡ್ಬೇಕಾಗಿದೆ ನಿಮ್ಮ ಪ್ರೀತಿ ವಿಚಾರದಲ್ಲಿ. ನೀವು ತುಂಬಾ ಸ್ಟ್ರೆಸ್ ಫೀಲ್ ಆಗ್ತಿದ್ದೀರಾ, ವ್ಯಕ್ತಿ ಇಲ್ದಿರಾ ಅಂತಂದ್ಬಿಟ್ಟು, ಓಕೆ? ಸೊ ಅಂದ್ರೆ ನಿಮ್ಮ ಪ್ರೀತಿಗಾಗಿ ವೇಟ್ ಮಾಡುವಂತಹ ಒಂದು ಪರಿಸ್ಥಿತಿಯಿಂದ ದೂರ ಹೋಗ್ತೀರಾ, ಓಕೆನಾ? ಸಣ್ಣ ಎನರ್ಜಿ ಬಂದಿದೆ, ಸ್ವಚ್ಛವಾದ ಪ್ರೀತಿ, ನಿಮ್ಮ ಮನಸ್ಸಿಗೆ ಖುಷಿ ಕೊಡುವ ಪ್ರೀತಿ ನಿಮ್ಗೆ ಸಿಗುತ್ತೆ, ಓಕೆನಾ? ಸೊ ಮೂನ್ ಎನರ್ಜಿ ಏನ್ ಮಾಡಿದೆ ಅಂದ್ರೆ ಕ್ವಿಕ್ ಆಗಿ ಅವರು ನಿಮ್ ಕಡೆ ಬರುವ ಹಾಗೆ ಒಂದು ಎನರ್ಜಿನ ಇಲ್ಲಿ ಪಾಸ್ ಮಾಡಿದೆ ಅಂತ ನಾನು ಇಲ್ಲಿ ನೋಡ್ತಿದ್ದೀನಿ. 2 of Wands ರಿವರ್ಸ್ ಬಂದು ಏನ್ ಮಾಡಿದೆ ಅಂದ್ರೆ ಇನ್ನು ಯೋಚನೆ ಮಾಡೋದು ಬಿಡ್ತಿದೆ, ಥಿಂಕ್ ಮಾಡೋದು, ಡಿಸಿಷನ್ ತಗೊಳ್ಳೋ ಅಂಥದ್ದು ಅದೆಲ್ಲ ಬಿಟ್ಬಿಟ್ಟಿದೆ. ಇನ್ನು ಏನಿದ್ರು ಆಕ್ಷನ್ಗೆ ಹಿಡಿಯುವಂಥದ್ದು, ಅದು ಪಾಸಿಟಿವ್ ಆಕ್ಷನ್ ಅಂತ ಅಂದ್ಬಿಟ್ಟು. ಸೊ ನಿಮ್ಗೆ ಬೇಕಾದಂತಹ ಎಲ್ಲ ಪ್ರೀತಿನೂ ನಿಮ್ಗೆ ಕೊಡೋದಿಕ್ಕೆ, ಹ್ಯಾಪಿನೆಸ್ ಕೊಡೋದಿಕ್ಕೆ, ನಿಮ್ಗೆ ಪ್ರೀತಿಯಲ್ಲಿ ಫ್ರೀಡಮ್ ಕೊಡೋದಿಕ್ಕೆ ಯೂನಿವರ್ಸ್ ಸಿದ್ಧವಾಗಿದೆ. ಬಟ್ ಅದನ್ನ ನೀವು ರಿಸೀವ್ ಮಾಡ್ಕೊಳ್ಳೋದ್ರಲ್ಲಿ, ಓಕೆನಾ, ಸೋಲ್ತಿದ್ದೀರಾ, ಓಕೆನಾ? ನಿಮ್ಮ ನೆಗೆಟಿವ್ ಕರ್ಮ, ನೆಗೆಟಿವ್ ಥಾಟ್ಸ್, ನೆಗೆಟಿವ್ ಫೀಲಿಂಗ್ಸ್ ಆಗಿರ್ಬೋದು, ಅದನ್ನೇ ನಾನು ಕ್ಲಾಸಲ್ಲಿ ತುಂಬಾ ಡೀಪ್ ಆಗಿ ಹೀಲ್ ಮಾಡೋದನ್ನ ಹೇಳ್ಕೊಡ್ತೀನಿ, ಓಕೆನಾ? ಆ ನೆಗೆಟಿವ್ ವರ್ಲ್ಡ್ ಇಂದಾನೆ, ಆ ನೆಗೆಟಿವ್ ಒಂದು ಲೈಟ್, ಅದರಿಂದಾನೇ ನೀವು ನಿಮ್ಮ ಬೇಕಾದಂತಹ ಸ್ವಚ್ಛವಾದ ಪ್ರೀತಿ, ನಿಮ್ಮ ಸೋಲ್ಗೆ ಖುಷಿ ಕೊಡುವ ಪ್ರೀತಿಯಿಂದ ದೂರ ಇದ್ದೀರಾ,
ಓಕೆನಾ. ಸೊ ಪೇಷನ್ಸ್ ಕಡಿಮೆ ಇದೆ, ಅದೂ ನಿಮ್ಮ ಮೈನಸ್ ಪಾಯಿಂಟ್ ಆಗಿರುತ್ತೆ. ಅಂದ್ರೆ ಸಹನೆ ಕಡಿಮೆ ಇದೆ, ತಾಳ್ಮೆ ಕಡಿಮೆ ಇದೆ. ಓಕೆನಾ. ಸೊ ಇನ್ನು ಬಿಟ್ಬಿಟ್ಟು ಹೋಗ್ತಾರೆ, ಅವ್ರಿಗೂ ನಮಗೂ ಇರುವಂತಹ ಪ್ರೀತಿ ಅನ್ನೋದನ್ನ ಅನ್ನೋ ಒಂದು ಥಾಟ್ನ ಬಿಟ್ಬಿಡಿ. ಬಿಕಾಸ್ ಅವರು ನಿಮ್ಮನ್ನ ಬಿಟ್ಟು ಹೋಗೋ ಉದ್ದೇಶ ಅವರಲ್ಲಿ ಇಲ್ಲ, ನೀವ್ ಅನ್ಕೊಳ್ತಿದ್ದೀರಾ ಅಷ್ಟೇ. ಓಕೆನಾ. ಕ್ವೀನ್ ಆಫ್ ಸ್ವಾರ್ಡ್ಸ್ ಬಂದ್ಬಿಟ್ಟು ಒಂದು ಡಿಸಿಷನ್ ಅಂತೂ, ಒಂದು ಸ್ಟ್ರಾಂಗ್ ಡಿಸಿಷನ್, ಬದಲಾವಣೆ ನಿಮ್ಮ ಲೈಫ್ಗೆ ಬರುವ ಚಾನ್ಸ್ ಇದೆ. ನೀವೇನು ನಿರ್ಧಾರ ಮಾಡಿದ್ದೀರಾ ಅದೇ ಕೊನೆಯ ನಿರ್ಧಾರ, ನಿಮ್ಮ ಪ್ರೀತಿ ಗೆಲ್ಲುವ ಚಾನ್ಸ್ ಇದೆ ಅಂತ ಇಲ್ಲಿ ಟ್ಯಾರೋಟ್ ಹೇಳ್ತಿದೆ. ಸೊ ಮೂನ್ ಕಾರ್ಡ್ಸ್ ನೋಡೋಣ ಇಲ್ಲಿ ಒಂದು ನಿಮಿಷ. ಸೊ ಸೀಕ್ರೆಟ್ಸ್, ಎಸ್. ಸೊ ಇಲ್ಲಿ ಅವರು ನೀವು ಅವ್ರನ್ನ ತೊಂದರೆ ಕೊಟ್ಟಷ್ಟು, ಅವ್ರಿಗೆ ನೀವು ತೊಂದರೆ ಕೊಟ್ಟಷ್ಟು, ಅವ್ರ ಮೇಲೆ ಕಂಪ್ಲೇಂಟ್ ಮಾಡಿದಷ್ಟು, ಅವ್ರ ಮೇಲೆ ಕಿರ್ಚಾಡ್ದಷ್ಟು ಅವ್ರು ನಿಮ್ಮ ಪ್ರೀತಿಯಿಂದ ದೂರ ಹೋಗ್ತಾರೆ. ಓಕೆನಾ. ಇನ್ನು ನಿಮ್ಮ ಪ್ಲಾನ್ ಸರಿಯಾಗಿ ಕಂಪ್ಲೀಟ್ ಆಗಿಲ್ಲ, ನೀವಿಬ್ರು ಒಂದಾಗುವಂಥದಕ್ಕೆ ನೀವೆಲ್ಲ ತುಂಬಾ ವೀಕ್ ಆಗಿರುವಂತಹ ಪ್ಲಾನ್ಸ್ನ ಇಲ್ಲಿ ಮಾಡ್ಕೊಂಡಿರೋದನ್ನ ನೋಡ್ಬೋದು. ಸೊ ಡಿಸ್ಅಗ್ರಿಮೆಂಟ್ಸ್ ಬಂದು, ಸೊ ಪ್ರೀತಿ ಬಂದಾಗ ಆವಾಗ ಪ್ರೀತಿ ಬಗ್ಗೆ ಮಾತಾಡ್ದಿರಾ ಪಾಸ್ಟ್ ಬಗ್ಗೆ ಮಾತಾಡುವಂಥದ್ದು, ಇಲ್ಲದೆ ಇರೋದೆಲ್ಲ ಮಾತಾಡಿ ನೀವೇ ಮನಸ್ಸಿಗೆ ಕರ್ಮನ ಪ್ರೆಸೆನ್ಸ್ ಅಲ್ಲಿ ಫೀಲ್ ಮಾಡುವಂಥದ್ದು. ಕರ್ಮ ಕ್ಲೀನ್ ಮಾಡೋ ಟೈಮ್ ಬಂದ್ರು ಕರ್ಮನ, ಇಲ್ಲದೆ ಇರುವಂತಹ ಕರ್ಮನ ಅಥವಾ ನೀವೇ ಕ್ರಿಯೇಟ್ ಮಾಡ್ಕೊಳ್ಳೋ ಅಂಥದ್ದು. ವೆರಿ ವೆರಿ ಚಂಚಲ ಮನಸ್ಥಿತಿ ಹೊಂದಿರೋರು ನೀವು. ಓಕೆನಾ. ಶಾಡೋ ಸೈಡ್, ಈ ಚಂಚಲ ಮನಸ್ಥಿತಿ ನಿನ್ನಲ್ಲಿದೆ ಅಂತ ತೋರಿಸೋದಕ್ಕೆ ಅವರು ನಿಮ್ಗೆ ಹರ್ಟ್, ಕೋಪ, ದೂರ, ದ್ವೇಷ, ಸೈಲೆನ್ಸ್, ಲವ್, ಬ್ಲಾಕ್ ಮಾಡೋದು, ದೂರ ಹೋಗೋದು. ಓಕೆನಾ. ಎಷ್ಟು ದೂರ ಹೋದ್ರೂ ಮತ್ತೆ ವಾಪಸ್ ಬರ್ತಾರೆ, ಬಿಕಾಸ್ ಲೈಟ್ ಇದೆ. ಓಕೆನಾ. ಸೊ ನೀವು ಈ ಚಂಚಲ ಮನಸ್ಥಿತಿನ ಅರ್ಥ ಮಾಡ್ಕೊಂಡು ನಿಮ್ಮನ್ನು ನೀವು ಹೀಲ್ ಮಾಡ್ಕೊಂಡಾಗ ಅವರು ಲೈಟ್ ಆಗಿ ನಿಮ್ಮ ಜೀವನದಲ್ಲಿ ಬರ್ತಾರೆ, ನಿಮ್ಮ ಶಾಡೋ ಸೈಡ್ ಎಂಡ್ ಆಗುತ್ತೆ. ಓಕೆ. ಸೊ ಸೀಕ್ರೆಟ್ಸ್, ನಿಮ್ಮ ಪ್ರೀತಿಯ ಸೀಕ್ರೆಟ್ಸ್ ಸರಿಯಾಗಿ ನಿಮಗೆ ಇಲ್ಲಿ ಎಕ್ಸ್ಪ್ರೆಸ್ ಆಗ್ತಿಲ್ಲ. ನಿಮ್ಮ ಮನಸ್ಸಿನ ಪ್ರೀತಿನ ನೀವು ಹೇಳೋದ್ರಲ್ಲಿ ಫೇಲ್ ಆಗ್ತಿದ್ದೀರಾ, ಬರೀ ಕೋಪ, ಕ್ವಶನ್ಸ್, ಕಂಪ್ಲೇಂಟ್ಸ್ ತೋರಿಸ್ತಿದ್ದೀರಾ. ಅವರ ಪ್ರೀತಿನ ಎಕ್ಸ್ಪ್ರೆಸ್ ಮಾಡೋಕೆ ಬಂದಾಗ ಅದನ್ನ ಬಿಟ್ಬಿಟ್ಟು ನೀವು ಅವ್ರ ಪ್ರೀತಿನ ಸರಿಯಾಗಿ ಹೇಳೋಕೆ ಚಾನ್ಸ್ ಕೊಡ್ತೀರಾ ಇಲ್ಲಿ. ಓಕೆನಾ. ತೊಂದರೆ ಕೊಡ್ತಿದ್ದೀರಾ ಅಂತಂದ್ಬಿಟ್ಟು ಅವಕಾಶನೇ ಕೊಡಲ್ಲ ಅವ್ರಿಗೆ ಅವ್ರ ಪ್ರೀತಿ ಬಗ್ಗೆ ಹೇಳ್ಕೊಳ್ಳೋದಿಕ್ಕೆ. ಯಾವಾಗ್ಲೂ ಇದೆ ಹೇಳ್ತೀಯಾ, ನಿರ್ಧಾರ ಮಾತ್ರ ತಗೊಂಡಿಲ್ಲ ಅಂತಂದ್ಬಿಟ್ಟು. ಸೊ ಯಾರೆಲ್ಲ ವಿಡಿಯೋ ನೋಡ್ತಿದ್ದೀರಾ, ರಿಯಲಿ ಗ್ರೇಟ್. ಓಕೆನಾ. ಯೂನಿವರ್ಸ್ ನಿಮ್ಗೆ ಬ್ಲೆಸ್ ಮಾಡಿದೆ. ಎಷ್ಟು ಜನ ನೋಡ್ತಾರೆ ಯೂಟ್ಯೂಬ್, ಇನ್ಸ್ಟಾಗ್ರಾಮು, ಬಟ್ ನೀವು ಮಾತ್ರ ಇಷ್ಟು ಇಂಟ್ರೆಸ್ಟ್ ಆಗಿ ನೋಡ್ತಿದ್ದೀರಾ ಅಂದ್ರೆ ಈ ಗ್ರಹಣ, ಈ ಒಂದು ಹುಣ್ಣಿಮೆ ನಿಮ್ಗೆ ಪಾಸಿಟಿವಿಟಿನ ತಂದು ಕೊಟ್ಟಿದೆ. ಅದಕ್ಕೆ ನೀವು ಇಷ್ಟು ಪೇಷನ್ಸ್ ಇಂದ ಇಲ್ಲಿವರೆಗೂ ವಿಡಿಯೋನ ನೋಡ್ತಿದ್ದೀರಾ. ಇದರ ಪಾಸಿಟಿವ್ ಎನರ್ಜಿ ಪೂರ್ತಿ ನಿಮ್ಮ ಮೇಲೆ ಇದೆ. ಟೋಟಲಿ ಮೂನಾಲಜಿ, ಮೂನ್ ಎನರ್ಜಿ ಮೆಸೇಜ್ ಒಂದ್ಸಲ ನೋಡಿ ಏನ್ ಹೇಳ್ತಿದೆ ಅಂದ್ರೆ, ಎನರ್ಜಿ ಗೈನಿಂಗ್ ನಿಮ್ಮ ಕಡೆ ಬರುತ್ತೆ, ಪಾಸಿಟಿವಿಟಿ ನಿಮ್ಮ ಕಡೆ ಬದಲಾಗಿದೆ. ಈ ಒಂದು ಕಾಂಬಿನೇಷನ್, ಮೂನ್ ಕಾಂಬಿನೇಷನ್. ಓಕೆ. ಅಂಡ್ ಯಾವುದೋ ಒಂದು ಸೆಟ್ ಆಗಿಲ್ಲ, ನಿರ್ಧಾರ ನಿಮ್ಗೆ ಬಿಟ್ಟಿದೆ. ನಿಮ್ಮನ್ನ ಬಿಟ್ಬಿಡ್ತಾರೆ, ನಿಮ್ ಜೊತೆ ಬಂದ್ಬಿಡ್ತಾರೆ, ಯಾವುದೂ ಇಲ್ಲಿ ಸೆಟ್ ಆಗಿಲ್ಲ. ನಿರ್ಧಾರ ಜಸ್ಟ್ ಏನಾಗಿದೆ, ನಿಮ್ಮ ನಿರ್ಧಾರಕ್ಕೆ ಬಿಟ್ಬಿಟ್ಟಿದೆ. ಸ್ಟೋನ್ ಕಲ್ಲಿನಂತೆ ಇದೆ. ಓಕೆನಾ. ಆ ಕಲ್ಲನ್ನ ನೀವು ಕೆತ್ತನೆ ಮಾಡ್ಕೊಂಡು ವಿಗ್ರಹನೇ ಮಾಡ್ಕೊಂತೀರೋ ಅಥವಾ ಕಲ್ ಬಂಡೆ ಅಂತ ಹಾಗೆ ಬಿಟ್ಬಿಡ್ತಿರೋ, ನಿಮ್ಮ ಇಷ್ಟ. ಕೆತ್ತನೆ ಮಾಡೋದು ಅಂದ್ರೆ ಹೀಲ್ ಮಾಡ್ಕೊಳ್ಳೋ ಅಂತದ್ದು, ಜಸ್ಟ್ ಮೈಂಡ್ ವರ್ಕ್ ಅಲ್ಲ ಹೀಲ್ ಮಾಡ್ಕೋಬಹುದು. ಓಕೆನಾ. ಅದು ನಿಮ್ಮ ನಿರ್ಧಾರಕ್ಕೆ ಬಿಟ್ಟಿದೆ. ಅರ್ಧ ಚಂದ್ರ ಇದೆ ನೋಡಿ ಇಲ್ಲಿ. ಓಕೆ. ಸೊ ನಿಮ್ ಕೈಯಾರೆ ನೀವೇ ನಿಮ್ಮ ಲೈಫ್ ನ ಹಾಳು ಮಾಡ್ಕೊಂತೀರಾ. ಕಲ್ಲು ಏನು ಪ್ರಯೋಜನ ಇಲ್ಲ ಅಂತ ಬಿಸಾಕ್ತೀರಾ, ಕಲ್ಲನ್ನೇ ವಿಗ್ರಹ ಮಾಡಿ ಪೂಜೆ ಮಾಡಿ ನಿಮ್ಮ ಪ್ರೀತಿನ ಪ್ರತಿರೂಪನ ನೋಡ್ಕೊಳ್ತೀರಾ, ನಿಮಗೆ ಬಿಟ್ಟಿದ್ದು. ಓಕೆನಾ. ನಿಮ್ಗೆ ಇಲ್ಲಿ ಡ್ರೀಮಿಂಗ್ ಪವರ್, ವಿಷನ್ ಪವರ್, ಮ್ಯಾನಿಫೆಸ್ಟೇಷನ್ ಪವರ್, ಹುಣ್ಣಿಮೆ, ಮೂನ್ ಅಂದ್ರೆ ಹುಣ್ಣಿಮೆ ಹಾಗೆ ಅಂದ್ರೆ ನೆಕ್ಸ್ಟ್ ಹುಣ್ಣಿಮೆ ಬರೋಷ್ಟರಲ್ಲಿ ನಿಮ್ಮ ಪ್ರೀತಿಯ ಪ್ಯೂರ್ ಬದಲಾವಣೆನ ಮಾಡ್ಕೊಳ್ಳುವಂತಹ ಒಂದು ಕೆಪಾಸಿಟಿ, ಒಂದು ಪವರ್ನ ಕೊಟ್ಟಿದೆ. ಇದನ್ನ ಕ್ವಶನ್ ಮಾಡಿ, ಕಂಪ್ಲೇಂಟ್ ಮಾಡಿ, ನೆಗೆಟಿವಿಟಿನ ಅಟ್ರಾಕ್ಟ್ ಮಾಡಿ, ಈ ಎನರ್ಜಿನ ಲಾಸ್ ಮಾಡಬೇಡಿ. ನೀವು ಮೂನ್ ಎನರ್ಜಿಯಲ್ಲಿ ಇದ್ದೀರಾ ಈಗ. ಓಕೆನಾ. ಸೊ ಕೆಲವ್ರಿಗೆ ಮಾತ್ರ ಪವರ್ಸ್ ಇದೆ, ನಿಮ್ಗಿಲ್ಲ ಅಂತ ಅನ್ಕೋಬೇಡಿ, ನಿಮ್ಗೂ ಪವರ್ಸ್ ಕೊಟ್ಬಿಟ್ಟಿದ್ದಾರೆ. ಓಕೆ. ಸೊ ನಿಮ್ಮ ಪ್ರೀತಿನ ತೋರಿಸುವಂತಹ ಸಮಯ. ಓಕೆನಾ. ಸೊ ಡ್ರೀಮ್ಸ್ ಅದೇ ಹೇಳುತ್ತೆ, ನಿಮ್ಮ ಪ್ರೀತಿಯನ್ನ ತೋರಿಸುವಂತಹ ಸಮಯ, ನಿಮ್ಗೆ ಬೇಕಾಗಿರುವಂತಹ ಪ್ರೀತಿನ ಇಲ್ಲಿ ರಿಸೀವ್ ಮಾಡ್ಕೊಳ್ಳುವಂತಹ ಸಮಯ. ಓಕೆನಾ. ಯುವರ್ ಡ್ರೀಮ್ಸ್ ನೀಡ್ ಎ ಪ್ರಾಕ್ಟಿಕಲ್ ಪ್ಲಾನ್ಸ್ ಅಂತಂದ್ಬಿಟ್ಟು. ಓಕೆನಾ. ನೀವು ಒಂದು ವಿಷನ್ ಇಂದ, ಅಂದ್ರೆ ಇನ್ನರ್ ವಾಯ್ಸ್, ಅದರಿಂದ ನಿಮಗೆ ಬೇಕಾಗಿರೋದನ್ನ ನೀವು ಫೀಲ್ ಮಾಡ್ಬೋದು, ವಿಜುವಲೈಸ್ ಮಾಡ್ಬೋದು. ಹಾಗೆ ಪ್ರಾಕ್ಟಿಕಲ್ ಆಗೂ ನಿಮ್ಗೆ ಪ್ಲಾನ್ಸ್ ಇರಬೇಕು ಇಲ್ಲಿ. ಓಕೆನಾ. ನಿರ್ಧಾರ ತಗೋಬೇಕಾಗಿರುತ್ತೆ ನೀವು ಇಲ್ಲಿ. ಓಕೆನಾ. ಸೊ ಅಂದ್ರೆ ನೀವೇ ಒಂದು ಹೆಜ್ಜೆನ ಮುಂದೆ ಇಟ್ಟು ನಿಮ್ಮ ಪಾರ್ಟ್ನರ್ ಜೊತೆ ಮಾತಾಡೋದಕ್ಕೆ ಟ್ರೈ ಮಾಡಿ, ಅವ್ರಿಗೆ ಐಡಿಯಾಸ್ ಕೊಡೋದಕ್ಕೆ ಟ್ರೈ ಮಾಡಿ. ಅವ್ರ ಅದ್ರ ಬಗ್ಗೆ ಮಾತಾಡೋಕೆ ಬಂದಾಗ ಬೈಯೋದಕ್ಕೆ, ಕೋಪ ಮಾಡ್ಕೊಳ್ಳೋದಿಕ್ಕೆ ಹೋಗ್ಬೇಡಿ. ಓಕೆನಾ. ಸೊ ಸಮಾಧಾನವಾಗಿರಿ, ಪೇಷನ್ಸ್ ಇಂದ ಇರಿ, ಪ್ರಾಕ್ಟಿಕಲ್ ಆಗಿ ಥಿಂಕ್ ಮಾಡಿ. ಓಕೆನಾ. ಅದನ್ನ ನಾನು ಇಲ್ಲಿ ನೋಡ್ತಿದ್ದೀನಿ. ಸೊ ತುಂಬಾ ಚೆನ್ನಾಗಿ ನಿಮ್ಗೆ ಇಲ್ಲಿ ಯೂನಿವರ್ಸ್ ಕಡೆಯಿಂದ ಬ್ಲೆಸ್ಸಿಂಗ್ಸ್ ಬಂದಿದೆ. ಓಕೆ. ರೀಡಿಂಗ್ ಆಗಿದೆ. ಓಕೆನಾ. ಕನೆಕ್ಟ್ ಮಾಡಬೇಡಿ, ಎನರ್ಜಿ ಸಾಕು. ಸೊ ನಿಮ್ಗೆ ಫ್ರೀಯಾಗಿ ಟ್ಯಾರೋಟ್ ಇಂದ ತುಂಬಾ ಡೀಪ್ ಆಗಿ ಡೀಟೇಲ್ ಬೇಕು ಅಂದ್ರೆ, ಓಕೆನಾ, March 6 7 o'clock ನೈಟ್ ಜೂಮ್ ಆನ್ಲೈನ್ ಕ್ಲಾಸ್ಗೆ ಜಾಯ್ನ್ ಆಗಿ. ಓಕೆನಾ.
ಟ್ಯಾರೋಟ್ ರೀಡಿಂಗ್ ಫ್ರೀ ಇರುತ್ತೆ. ಹಾಗೆ ನಿಮಗೆ ಪರ್ಸನಲಿ ಬೇಕು ವಾಟ್ಸಪ್ ವಿಡಿಯೋ ಕಾಲ್ ಅಥವಾ ನಾರ್ಮಲ್ ಕಾಲಲ್ಲಿ ನಿಮಗೆ ಟ್ಯಾರೋಟಿಂದ ಗೈಡೆನ್ಸ್ ಬೇಕು ಅಂದರೆ ಟ್ಯಾರೋಟ್ ರೀಡಿಂಗ್ ಅಂತ ಮೆಸೇಜ್ ಹಾಕಿ ವಾಟ್ಸಪ್ಪಲ್ಲಿ. ಓಕೆ. ಸೊ ಹಾಗೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ನಿಮ್ಮ ಡೇಟ್ ಆಫ್ ಬರ್ತ್ ಪ್ರಕಾರ ನಿಮಗೆ ಲಕ್ಕಿ ನಂಬರ್ ಸಿಗುತ್ತೆ. ಹಾಗೆ ರಿಲೇಷನ್ಶಿಪ್ ಕ್ರಿಸ್ಟಲ್ ಬ್ರಾಸ್ಲೆಟ್ ಸಿಗುತ್ತೆ. ಓಕೆನಾ. ಅಡ್ವಾನ್ಸ್ ಇದೆ, ನಾರ್ಮಲ್ ಇದೆ. ನಿಮಗೆ ಯಾವ ಒಂದು ರಿಲೇಷನ್ಶಿಪ್, ಮನಿ, ಕೆರಿಯರ್, ಹೆಲ್ತ್ ಯಾವ ಒಂದು ಪ್ರಾಬ್ಲಮ್ ಇದೆ ಅದರಲ್ಲಿ ಹೀಲ್ ಆಗಬೇಕು ಅಂದಾಗ ನೀವು ಅದನ್ನು ಮೆಸೇಜ್ ಮಾಡಿದ್ರೆ ನಾನು ನಿಮಗೆ ಆ ಸ್ಟೋನ್ನ ಕೊಡ್ಬೋದಾಗಿರುತ್ತೆ ಅಥವಾ ಬ್ರಾಸ್ಲೈಟ್ನ ಸಜೆಸ್ಟ್ ಮಾಡ್ತೀನಿ. ಓಕೆನಾ. ಸೊ ಥ್ಯಾಂಕ್ ಯು ಸೋ ಮಚ್. ಓಂ ಸಾಯಿರಾಮ್.